ಈ ಕಾಶ್ಮೋರ ಪ್ರಯೋಗ ಅಂದ್ರೆ ಏನು? ಅತಿ ಭಯಂಕರವಾದಂತ ಪ್ರಯೋಗ ಅದು. ನೀಚ ಮಾಂತ್ರಿಕರು ಸಡನ್ ಆಗಿ ಅವ್ರ ಕೈಯಲ್ಲಿ ಆಗಲ್ಲ ಅಂದಾಗ ಅವ್ರು ಇನ್ನೊಬ್ಬರ ಹತ್ರ ಜೊತೆಗೆ ಸೇರ್ಕೊಂಡು ಮಾಡುವಂತ ಪ್ರಯೋಗ ಕಾಶ್ಮೋರ ಪ್ರಯೋಗ. ಒಂದು ವ್ಯಕ್ತಿ ಇನ್ನೊಬ್ರು ವ್ಯಕ್ತಿ ಮೇಲೆ ಮಾಡಿಸ್ಬೇಕು ಅಂತ ಹೇಳಿದ್ರೆ ಈ ವ್ಯಕ್ತಿನೂ ವಶ ಮಾಡಿಕೊಂಡು ಆ ವ್ಯಕ್ತಿನೂ ವಶ ಮಾಡಿಕೊಂಡು ಮಂತ್ರವಾದಿಗಳು ಆಟ ಆಡ್ತಾರೆ. ಈ ಗರ್ಭಿಣಿ ಸ್ತ್ರೀಯರು ಪಾಪ ಸತ್ತೋಗಿರ್ತಾರೆ. ವೃದ್ಧಾಪ್ಯದಲ್ಲಿ ಅಂದ್ರೆ ನಿರಂತರವಾದಂತ ದೈವ ಭಕ್ತಿಯಲ್ಲಿ ಅವ್ರು ಇದ್ದು ತೀರ್ಕೊಂಡಿರ್ತಾರೆ. ಅಂತ ಒಂದು ವ್ಯಕ್ತಿಯನ್ನ ಕರ್ಕೊಂಡ್ಬಂದು ಅವ್ರನ್ನ ಮಲಗಿಸಿ ಅವ್ರ ಮೇಲೆ ಮಾಡುವಂಥದ್ದು ಕೂತ್ಕೊಂಡು ಸತ್ತ ಹೆಣದ ಮೇಲೆ ಪ್ರಯೋಗ ಪ್ರಾರಂಭ ಆಯ್ತು. ಅವ್ರು ಒಂದು ಸಲ ಮೂರ್ಛೆ ಹೋಗಿ ಆಗಿ ಕೆಳಗಡೆ ಬೀಳ್ತಾರೆ. ಮತ್ತೆ ಎದ್ದು ಮಾತಾಡ್ಬೇಕಾದ್ರೆ ಅದು ಅವ್ರ ವಯಸ್ಸಾಗಿರ್ಲಿಲ್ಲ. ಎಣದ ಮೇಲೆ ಇವ್ರ ಗುರುಗಳು ಕೂತ್ಕೊಂಡು ಪ್ರಾರಂಭ ಮಾಡಿದಾಗೆಲ್ಲ ಆ ಎಣ ಒದ್ದಾಡಕ್ ಶುರು ಮಾಡಿದ್ರು. ಎಷ್ಟು ಫೇರ್ ಆಗಿ, ಎಷ್ಟು ಬೆಳ್ಳಿಗೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ, ಸುಂದರವಾಗಿ ಕಾಣಿಸ್ತಾರೆ. ಈ ಕಾಶ್ಮೋರ ಪ್ರಯೋಗ ಆಗಿರ್ತಕ್ಕಂಥ ವ್ಯಕ್ತಿ ಹಸಿರು ಬಣ್ಣಕ್ಕಿದ್ರು. ನರ 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 ನರದ ಬಣ್ಣ. ಯಾಕೆ ಅಂದ್ರೆ ಈ ನರದ ಮೇಲೆ ಮಾಡುವಂಥದ್ದು. ಸಾಲಿನ ನರದಿಂದ ಮಾಡ್ತಾರೆ. ಅಥವಾ ಭೀಕರವಾದಂತ ಒಂದು ಜ್ವರ ಬಂದು ಆ ಒಂದು ಮನುಷ್ಯ ಸಾಯೋ ಅಂತದ್ದಿರ್ಬಹುದು. ಈ ರೀತಿ ಎಲ್ಲ ಪ್ರಯೋಗಗಳು ಆಗತ್ತೆ. ಒಬ್ರು ಒಡಿಸ್ಸಾಯಿಂದ ಬಂದಿದ್ರು. ಅಲ್ಲಿ ಹೆಸರಾಂತ ಬಟ್ಟೆ ಅಂಗಡಿ ಅವರು ಸ್ವಂತ ತಮ್ಮನೇ ಅಣ್ಣನ ಮೇಲೆ ಮಾಡಿರುವಂತ ಪ್ರಯೋಗ ಮೃತ ಕಟಕ ಪ್ರಯೋಗ ಅಂತ. ಈ ಹಣ್ಣನ ಒಂದು ಕಷ್ಟಪಟ್ಟಿರ್ತಕ್ಕಂಥ ಒಂದು ಆಸ್ತಿ ಏನಿದೆ ಆ ಎಲ್ಲವನ್ನ ದುರಾಸೆ ಜಾಸ್ತಿಯಾಗಿ ಈ ತಮ್ಮ ಅವನ ಮೇಲೆ ಮಾಡ್ಕೊಳ್ಳೋದಿಕ್ಕೆ ಅಣ್ಣನ ಒಂದು ಸಂಪೂರ್ಣ ಅವ್ರು ಯಾರು ಇರ್ಲೇಬಾರ್ದು, ಬದುಕಿರ್ಲೇಬಾರ್ದು ಅಂತ ಮಾಡಿರುವಂತ ಪ್ರಯೋಗ. ಇದಕ್ಕೋಸ್ಕರ ತಲೆ ಕೂದಲು, ಉಗುರು, ಬಟ್ಟೆ ಇದ್ರ ಜೊತೆಗೆ ಬಹಳಷ್ಟು ದಿನಗಳ ಕಾಲ ಸಂಗ್ರಹ ಮಾಡಿ ತಮ್ಮ ಅಣ್ಣನ ಮೇಲೆ ಮಾಡಿಸಿರುವಂತ. ಆ ಹಗೋರಿಗಳು ಅವರ ಒಂದು ಆಹಾರ ಏನಾಗಿರುತ್ತೆ, ಶವಭಕ್ಷಣೆ ಅನ್ನುವಂಥದ್ದು. ಈ ರೀತಿಯಾದಂತ ಒಂದು ಶಕ್ತಿ ಇರತಕ್ಕಂತ ಹಗೋರಿಗಳನ್ನ ಬಳಸ್ಕೊಂಡೇ ಈ ಕಟಕ ಕಾಶ್ಮೋರ ಪ್ರಯೋಗವನ್ನ ಪರಿಹಾರ ಮಾಡಬೇಕು. ಈ ಕಾಶ್ಮೋರ ಪ್ರಯೋಗ ನಮ್ಮಲ್ಲಿ ಯಾರು ಏನು ನಮಗೆ ತೊಂದರೆ ಮಾಡಬಾರ್ದು. ಕಟಕ ಪ್ರಯೋಗ ಆದಾಗ ಸ್ಮಶಾನ ಕಾಳಿ ಅಂತ ಕರಿತೀವಿ. ನೀವು ಆ ಒಂದು ಪ್ರಯೋಗವನ್ನ ಬದಲಾವಣೆ ಮಾಡಬೇಕು. ಯಾರ ಮೇಲೆ ಆಗ್ಬೇಕೋ ಅವ್ರ ಮನೆ ಮುಂದೆ ಏನಾದ್ರೂ ಒಂದು ವಸ್ತು ಹಾಕೋದು, ಅಥವಾ ಯಾವ್ದೋ ಒಂದು ಗೊಂಬೆ ಆಕೃತಿಯನ್ನಾಗ್ಲಿ, ಈ ತರದ್ದೆಲ್ಲ ಆಗ್ತದೆ. ಇದೆಲ್ಲಕ್ಕಿಂತ ಎಫೆಕ್ಟಿವ್ ಯಾವ್ದು ಅಂತ ಹೇಳಿದ್ರೆ ಪ್ರಾಣಿ. ಒಂದು ಕಾಶ್ಮೋರ ಪ್ರಯೋಗಕ್ಕೆ ಒಳಗಾಗಿರ್ತಕ್ಕಂಥ ಪ್ರಾಣಿ ಏನಾಗುತ್ತೆ ಅಂತ ಹೇಳಿದ್ರೆ ಸೀದಾ ಯಾರ ಮೇಲೆ ಮಾಡಬೇಕು ಅವ್ರ ಹತ್ರ ಹೋಗುತ್ತೆ ಪ್ರಾಣಿ. ರಾಜೇಶ್ ಟಿವಿಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ಪಾಡ್ಕಾಸ್ಟ್ ನಿಜಕ್ಕೂ ಭಯಾನಕವಾಗಿರುತ್ತೆ. ಯಾಕಂದ್ರೆ ಇವತ್ತು ನಾವು ಮಾತಾಡ್ತಿರ್ತಕ್ಕಂಥ ವಿಚಾರಣೆ ಆಗಿದೆ. ಇದು 1980ರ ದಶಕದಲ್ಲಿ ಬಂದಂತ ಒಂದು ಕನ್ನಡದ ಸೂಪರ್ ಹಿಟ್ ಚಿತ್ರ. ಇದು ತೆಲುಗುನ ಖ್ಯಾತ ಕಾದಂಬರಿಕಾರರಾದಂಥ ಯಂಡಮೂರಿ ವೀರೇಂದ್ರನಾಥ್ರವರ ಒಂದು ತೆಲುಗು ಮೂವಿ. ಆ ಫಿಲ್ಮ್ ಹೆಸರು ತುಳಸಿ ದಳಂ ಅಂತ. ಅಲ್ಲಿ ಕನ್ನಡದಲ್ಲಿ ಅದೇ ಸಿನಿಮಾ ಮಾಡ್ತಾರೆ, ತುಳಸಿ ದಳ ಅಂತ. ನಮ್ಮ ಹೀರೋನ್ ಆರ್ತಿ ಅವ್ರು ಆಕ್ಟ್ ಮಾಡಿದ್ರು ಆ ಸಿನಿಮಾದಲ್ಲಿ. ಆ ಸಿನಿಮಾ ಇವತ್ತಿಗೂ ಅಷ್ಟೇ ಒನ್ ಆಫ್ ದ ತುಂಬಾ ಭಯ ಪಡಿಸ್ತಕ್ಕಂಥ ಮೂವಿ ಅದು. ಆ ಫಿಲ್ಮ್ ಅಲ್ಲಿ ನಡೆದಂತ ನೀವು ಆ ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ಆ ತುಳಸಿ ದಳ ಆ ಫಿಲ್ಮ್ ಅಲ್ಲಿ ತುಂಬಾ ಸರಿ ಒಂದು ಮಾತು ಹೇಳ್ತಾರೆ, ಆ ಮಗು ಮೇಲೆ ಕಾಶ್ಮೋರ ಪ್ರಯೋಗ ಆಯ್ತು ಅಂತ. ಏನಿದು ಕಾಶ್ಮೋರ ಈ ವಿದ್ಯೆ ಏನು, ಇದು ಹೇಗೆ ಒಬ್ಬ ಮನುಷ್ಯನ ಇದು ಹಾರಿಬಲ್ ಸ್ಟೋರಿ, ಇದು ಹಾರರ್ ಸ್ಟೋರಿ ಇದು. ಸೊ ಬನ್ನಿ, ಇವತ್ತಿನ ನಮ್ಮ ಪಾಡ್ಕಾಸ್ಟ್ ಇರ್ತಕ್ಕಂಥ ನಮ್ಮ ಅತಿಥಿಗಳು ತಾಂತ್ರಿಕ್ ಪಂಡಿತ ಅಂತ ನಾಗರಾಜ್ ಅವರು ಇದ್ದಾರೆ. ಸರ್ ನಮಸ್ತೆ. ಇವತ್ತು ನಾವು ಮಾತಾಡ್ತಿರ್ತಕ್ಕಂಥ ವಿಚಾರ ಕಾಶ್ಮೋರ ಪ್ರಯೋಗ. ಹೌದು. ತುಳಸಿ ದಳ ಫಿಲ್ಮ್ ಅಲ್ಲಿ ಇದ್ರ ಬಗ್ಗೆ ನಾನು ಫಸ್ಟ್ ಒಂದ್ ಸ್ವಲ್ಪ ನೋಡಿದ್ದು. ಈ ಕಾಶ್ಮೋರ ಪ್ರಯೋಗ ಅಂದ್ರೆ ಏನು? ಕಾಶ್ಮೋರ ಪ್ರಯೋಗ ಅನ್ನುವಂಥದ್ದು ಅತಿ ಭಯಂಕರವಾದಂತ ಪ್ರಯೋಗ. ಅದು ನಮ್ಮ ಸಣ್ಣ ಪುಟ್ಟ ಮಾಂತ್ರಿಕರ ಕೈಯಲ್ಲಿ ಇದನ್ನ ಹ್ಯಾಂಡಲ್ ಮಾಡಕ್ಕಾಗಲ್ಲ. ಒಬ್ಬ ವ್ಯಕ್ತಿ ಮೇಲೆ ಕಾಶ್ಮೋರ ಪ್ರಯೋಗ ಆಗಿದೆ ಅಂತ ಹೇಳಿದ್ರೆ ಅಂತ ಶಕ್ತಿಯುತವಾದಂತ ಮಾಂತ್ರಿಕರೇ ಬೇಕದಕ್ಕೆ. ಈ ಒಂದು ಕಾಶ್ಮೋರ ಪ್ರಯೋಗ ಕಲಿಬೇಕು ಅಂತ ಹೇಳಿದ್ರೆ ನಿರಂತರವಾದಂತ ಗುರು ಸೇವೆ ಆಗಿರ್ಬೇಕು. ಅದಕ್ಕೆ ಆದಂತ ಬಹಳಷ್ಟು ಪ್ರೊಸೀಜರ್ಗಳಿದೆ. ನಾವು ಚಿಕ್ಕವರಿದ್ದಾಗ ಇದನ್ನೆಲ್ಲ ನಾವು ಕಲಿಬೇಕು. ತಂತ್ರ ಭಾಗ ಇದು ಯಾವ ತರ ಇದೆ ಅನ್ನುವಂಥದ್ದು ತುಂಬಾ ಇಂಟ್ರೆಸ್ಟ್ ಇತ್ತು. ಇದು ತಂತ್ರ ಪ್ರಯೋಗ. ಇದು ಮಾಂತ್ರಿಕರೇ ಮಾಡುವಂತ ಪ್ರಯೋಗ. ಇದು ಈ ನೀಚ ಮಾಂತ್ರಿಕರು
ಸಡನ್ ಆಗಿ ಅವ್ರ ಕೈಯಲ್ಲಿ ಆಗಲ್ಲ ಅಂದಾಗ ಅವ್ರು ಇನ್ನೊಬ್ಬರ ಹತ್ರ ಜೊತೆಗೆ ಸೇರ್ಕೊಂಡು ಮಾಡುವಂತ ಪ್ರಯೋಗ ಕಾಶ್ಮೀರ ಪ್ರಯೋಗ. ಇದರಲ್ಲಿ ಯಾರು ಮಾಡಿಸ್ತಾರೆ, ಒಂದು ವ್ಯಕ್ತಿ ಇನ್ನೊಬ್ರು ವ್ಯಕ್ತಿ ಮೇಲೆ ಮಾಡಿಸ್ಬೇಕು ಅಂತ ಹೇಳಿದ್ರೆ ಈ ವ್ಯಕ್ತಿನೂ ವಶ ಮಾಡಿಕೊಂಡು ಆ ವ್ಯಕ್ತಿನೂ ವಶ ಮಾಡಿಕೊಂಡು ಮಂತ್ರವಾದಿಗಳು ಆಟ ಆಡ್ತಾರೆ. ಅಂತ ಒಂದು ವಿಚಿತ್ರವಾದಂತ ಪ್ರಯೋಗ. ಈ ಒಂದು ಪ್ರಯೋಗಕ್ಕೆ ಈ ಸಾಮಾನ್ಯವಾಗಿ ನಾವು ಈ ಏನು ಒಂದು ಗೊಂಬೆಗಳು, ಅದಕ್ಕೆ ಬೇಕಾಗಿರುವಂತ ಪ್ರಯೋಗ ವಸ್ತುಗಳೇನಿದೆ ಅದನ್ನೆಲ್ಲ ತಗೊಳ್ಳೋದಿಲ್ಲ. ಇದಕ್ಕೆ ಎಣವನ್ನೇ ತಗೊಂಡ್ಬರ್ಬೇಕು. ಆಗ ತಾನೇ ಸ್ಮಶಾನದಲ್ಲಿ ಊತಿರ್ತಕ್ಕಂಥ ಏನು ಊತಿಟ್ಟಿರ್ತಾರೆ ಅದನ್ನ ತೆಗೆದು ಆ ಎಣದ ಮೇಲೆ ಕೂತ್ಕೊಂಡು ಈ ಪ್ರಯೋಗವನ್ನ ಮಾಡಬೇಕು. ಈ ಪ್ರಯೋಗ ಎಷ್ಟು ಅಂತ ಹೇಳಿದ್ರೆ ಕಮ್ಮಿ ಅಂದ್ರೂ 11 ದಿನಗಳ ಕಾಲ ಮಾಡುವಂಥದ್ದು. ಇದು ಒಂದು ದಿನ ಅರ್ಧ ದಿವಸದಲ್ಲಿ ಮಾಡುವಂಥದ್ದು ಇದೆಯಲ್ಲ, ಅದೆಲ್ಲ ಅಲ್ಲ. 11 ದಿವಸದ ಕಾಲ ಈ ಪ್ರಯೋಗ ನಡೆಯುತ್ತೆ. ಅಲ್ಲ, ಈಗ ಸತ್ತಿರ್ತಕ್ಕಂಥ ಹೆಣದ ಮೇಲೆ ಮಾಡುವಂತ ಪ್ರಯೋಗ. ಈ ಗರ್ಭಿಣಿ ಸ್ತ್ರೀಯರು ಪಾಪ ಸತ್ತೋಗಿರ್ತಾರೆ, ಅಥವಾ ಈ ಒಂದು ವೃದ್ಧಾಪ್ಯದಲ್ಲಿ ಅಂದ್ರೆ ನಿರಂತರವಾದಂತ ದೈವ ಭಕ್ತಿಯಲ್ಲಿ ಅವರಿದ್ದು ತೀರ್ಕೊಂಡಿರ್ತಾರೆ. ಅಂತ ಒಂದು ವ್ಯಕ್ತಿಯನ್ನ ಕರ್ಕೊಂಡ್ಬಂದು ಅವ್ರನ್ನ ಮಲಗಿಸಿ ಅವ್ರ ಮೇಲೆ ಮಾಡುವಂಥದ್ದು, ಕೂತ್ಕೊಂಡು ಸತ್ತ ಹೆಣದ ಮೇಲೆ ಕೂತ್ಕೊಂಡು ಮಾಡುವಂತ ಪ್ರಯೋಗ ಕಾಶ್ಮೀರ ಪ್ರಯೋಗ. ಅವ್ರ ಮೇಲೆ ಕೂತ್ಕೊಂಡು ಪ್ರಾಣಿಗಳನ್ನ ಬಳಸ್ಕೊಳ್ತಾರೆ. ಇದಕ್ಕೆ ಕಾಶ್ಮೀರ ಪ್ರಯೋಗ ಅನ್ನೋಂಥದ್ದೇ ಈ ಸಣ್ಣ ಪುಟ್ಟ ಜೀವಿ ಜಂತುಗಳ ಮೇಲೆ ಮಾಡುವಂತ ಪ್ರಯೋಗ. ಈಗ ನಾವು ಸಾಮಾನ್ಯವಾಗಿ ನೋಡಿರುವಂತ ಒಂದು ಮಟ್ಟದಲ್ಲಿ ಈ ಮಾಂತ್ರಿಕರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಾಡುವಂತ ಒಂದು ಉಚ್ಚಾಟನೆ ಆಗ್ಲಿ ಅಥವಾ ವಶೀಕರಣ ಆಗ್ಲಿ ಅಥವಾ ಇನ್ನೇನೇ ಒಂದು ಪ್ರಯೋಗ, ಸಣ್ಣ ಪುಟ್ಟ ಪ್ರಯೋಗಗಳಾಗ್ಲಿ, ಅದನ್ನೆಲ್ಲ ಯಾವ ತರ ಮಾಡ್ತಾರೆ, ಅವ್ರ ಮನೆ ಮುಂದೆ ಯಾರ ಮೇಲೆ ಆಗ್ಬೇಕೋ ಅವ್ರ ಮನೆ ಮುಂದೆ ಏನಾದ್ರೂ ಒಂದು ವಸ್ತು ಹಾಕೋದು, ಅಥವಾ ಅದಕ್ಕೆ ಬಲಿಗ್ ಬೇಕಾಗಿರುವಂತ ಒಂದು ಅನ್ನ ಆಗ್ಲಿ, ಕೆಂಪನ್ನ ಆಗ್ಲಿ, ಕೂಷ್ಮಾಂಡ ಕುಂಬಳಕಾಯಿ ಆಗ್ಲಿ, ಅಥವಾ ಯಾವ್ದೋ ಒಂದು ಗೊಂಬೆ ಆಕೃತಿಯನ್ನಾಗ್ಲಿ, ಈ ತರದ್ದೆಲ್ಲ ಹಾಕ್ತಾರೆ. ಇದೆಲ್ಲಕ್ಕಿಂತ ಎಫೆಕ್ಟಿವ್ ಯಾವ್ದು ಅಂತ ಹೇಳಿದ್ರೆ ಪ್ರಾಣಿ. ಈಗ ಕಾಶ್ಮೀರ ಪ್ರಯೋಗ ಮಾಡಿದಂತ ಒಂದು ಕಾಶ್ಮೀರ ಪ್ರಯೋಗಕ್ಕೆ ಒಳಗಾಗಿರ್ತಕ್ಕಂಥ ಪ್ರಾಣಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೀದಾ ಯಾರ ಮೇಲೆ ಮಾಡಬೇಕು ಅವ್ರ ಹತ್ರ ಹೋಗುತ್ತದೆ ಪ್ರಾಣಿ. ಅವ್ರ ಹತ್ರ ಹೋಗಿ ಅದು ಮುಟ್ಟಿಸ್ಕೊಳುತ್ತೆ. ಮುಟ್ಟಿಸ್ಕೊಂಡ್ ಕೂಡ್ಲೆ ಆ ಒಂದು ಕಾಶ್ಮೀರ ಪ್ರಯೋಗ ಅವ್ರ ಮೇಲೆ ಆಗತ್ತೆ. ಅದಾದ್ಮೇಲೆ ಆ ಪ್ರಾಣಿ ಅವ್ರನ್ನ ಬಿಟ್ಟು ಹೋಗೋದೇ ಇಲ್ಲ. ಯಾವುದು ಅಂತ ಕೇಳ್ಬೋದು, ಈ ಕೋಳಿ ಕುರಿ ಇರ್ಬೋದು, ನಾಯಿ ಇರ್ಬೋದು, ಮೀನಿನ ಮೇಲೆ ಮಾಡ್ತಾರೆ. ಅಲ್ಲ, ಈಗ ಉದಾಹರಣೆ ಒಂದು ಕೋಳಿ ಅಂತ ತಗೊಳ್ಳಿ. ಕೋಳಿ ಮೇಲೆ ಇದು ಪ್ರಯೋಗ ಮಾಡಿ, ಕೋಳಿ ಮೇಲೆ ಕಾಶ್ಮೀರ ಪ್ರಯೋಗ ಮಾಡಿ ಬಿಟ್ರೆ, ಅಂದ್ರೆ ಯಾರ ಮೇಲೆ ಆಗ್ಬೇಕು ಅಂತ ಇದೆಯೋ ಅವ್ರ ಮನೆ ಮುಂದೆ ಹೋಗುತ್ತದು. ಬದುಕಿದ್ದಂಗೆ ಜೀವಂತವಾಗಿ ಅದು ಹೋಗುತ್ತೆ. ಅದು ಹೋಗಿ ಆ ಮನೆ ಬಿಟ್ಟು ಹೋಗಲ್ಲ. ಅದು ಅದಕ್ಕೆ ಹೊಡಿರಿ, ಅದಕ್ಕೇನಾದ್ರೂ ಮಾಡಿ, ಆ ಕೋಳಿ ಹೊರಗಡೆ ಹೋಗಲ್ಲ, ಆ ಮನೆಯಲ್ಲೇ ಇರುತ್ತೆ. ಆ ಮನೆಯಲ್ಲೇ ಇದ್ಕೊಂಡು ಅವ್ರಿಗೆಲ್ಲ ಒಂಥರ ಇಷ್ಟ ಆಗೋ ತರ ಆ ಮನೆಯಲ್ಲೇ ಇರುತ್ತದು. ಆ ಮನೆಯಲ್ಲಿ ಇರೋರು ಒಂದು 11 ಜನ ಇರ್ಲಿ, 50 ಜನ ಇರ್ಲಿ, ಯಾರ ಆ ಕೋಳಿನ ಮುಟ್ತಾರೋ, ಯಾರ ಆ ಕೋಳಿನ ಮುದ್ದಿಸ್ತಾರೋ ಎಲ್ಲಾರ ಮೇಲೂ ಕಾಶ್ಮೀರ ಪ್ರಯೋಗ ಆಗುತ್ತೆ. ಆ ಕೋಳಿ ಒಂದ್ಸಲ ಉಸಿರಾಡಿದ್ರೆ, ಅಥವಾ ಒಂದು ನಾಯಿ ಮೇಲೆ ಮಾಡಿದಾಗ, ಆ ನಾಯಿ ಮರಿ ಒಂದ್ಸಲ ಉಸಿರಾಡಿದಾಗ, ಆ ಉಸಿರಾಡೋ ಅಂತ ಒಂದು ಏನ್ ಗಾಳಿ ಇದೆ, ಆ ಗಾಳಿ ಇವ್ರು ಒಳಗಡೆ ಹೋದ್ರೆ ಆಯ್ತು, ಶುರು. ಈಗ ಒಂದು ಪ್ರಯೋಗ ಮಾಡಿರ್ತಕ್ಕಂಥ ಪ್ರಾಣಿನ ಬಿಟ್ಟಾಗ ಆ ಪ್ರಾಣಿ ಎಲ್ಲಿ ತಿರುಗತ್ತೆ, ಯಾರ್ಯಾರು ಮುತ್ತಿಸ್ತಾರೆ ಅದನ್ನ ಎಲ್ಲದಕ್ಕೂ. ಹೌದು, ಕಾಶ್ಮೀರ ಒಂದು ಪ್ರಯೋಗ ತಗಲುತ್ತೆ. ಅದು ಯಾರ್ಯಾರು ಮುಟ್ತಾರೋ ಅವ್ರಿಗೆಲ್ಲರಿಗೂ ಈ ಕಾಶ್ಮೀರ ಪ್ರಯೋಗ ಅನ್ನೋಂಥದ್ದಾಗತ್ತೆ. ಈ ಕಾಶ್ಮೀರ ಪ್ರಯೋಗವನ್ನ ಕಟಕ ಪ್ರಯೋಗ ಅಂತಾನೂ ಕರೀತಾರೆ. ಅದೇನ ಕಟಕ ಪ್ರಯೋಗ? ಕಟಕ ಪ್ರಯೋಗ ಅಂದ್ರೂ ಅದೇನೆ. ಓಕೆ. ಈ ಕಟಕ ಪ್ರಯೋಗ ಅಂತ ಏನಕ್ಕೆ ಬಂತು ಅಂತ ಹೇಳಿದ್ರೆ, ಕಟಕ ಪ್ರಯೋಗ ಬಂದು, ಕಟಕ ಅಂದ್ರೆ ಏಡಿ ಮೇಲೆ ಮಾಡುವಂಥದ್ದು. ಈಗ ಸಾಮಾನ್ಯವಾಗಿ ಹುಟ್ಟಿದಂತ ಮನುಷ್ಯ ಪ್ರತಿಯೊಬ್ರು ಒಂದು ಸಲ ಸಮುದ್ರಕ್ಕೆ ಹೋಗಿ ಬರ್ಬೇಕು ಅಂತ ಇರುತ್ತೆ. ಆ ಸಮುದ್ರದಲ್ಲಿ ನದಿಯಲ್ಲಿ ಇರ್ತಕ್ಕಂಥ ಏಡಿ ಇವ್ರನ್ನ ಹೆಂಗಾದ್ರೂ ಮಾಡಿ ತನ್ನ ಒಂದು ನೀರು, ಮೈ ಮೇಲೆ ಇರ್ತಕ್ಕಂಥ ನೀರು ಅವ್ರಿಗೆ ತಗಲೋ ತರ ಮಾಡುತ್ತೆ. ಒಂದು ಸಲ ತಗಲಿದ್ರೆ ಮುಗಿದೋಯ್ತು, ಅಲ್ಲಿ ಕಟಕ ಪ್ರಯೋಗ ಪ್ರಾರಂಭ. ಯಾರ ಮೇಲೆ ಆಗ್ಬೇಕು ಅವ್ರ ಹತ್ರ ಬರುತ್ತದು ಏಡಿ, ಅವ್ರ ಮನೆ ಒಳಗಡೆ ಸೇರ್ಕೊಳ್ಳುತ್ತೆ. ಸಮುದ್ರದಲ್ಲಿರ್ತಕ್ಕಂಥ ಏಡಿ ಆ ಒಂದು ವ್ಯಕ್ತಿಯ ಮನೆ ಒಳಗಡೆ ಸೇರ್ಕೊಳ್ಳುತ್ತೆ.
ಮನೆ ಒಳಗಡೆ ಸೇರ್ಕೊಂಡು ನಾನಾ ರೀತಿಯಾದಂತ ಚಿತ್ರಹಿಂಸೆ, ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಬಲಿ ತಗೊಳ್ತದೆ. ಈ ಒಂದು ಕಟಕ ಪ್ರಯೋಗದ್ದು ಒಂದು ಸಿನಿಮಾ ಬಂದಿದೆ, ಕನ್ನಡ ಸಿನಿಮಾ ಕನ್ನಡದಲ್ಲಿದೆ ಅಲ್ವಾ? ಕನ್ನಡದಲ್ಲಿದೆ. ಚಿಕ್ಕ ಮಗುನ ಯಾವ ರೀತಿ ಅದು ಹಿಂಸೆ ಕೊಡ್ತು ಅನ್ನೋದು ಆ ಒಂದು ಸಿನಿಮಾದಲ್ಲಿದೆ, ಆ ಒಂದು ಮೂವಿನಲ್ಲಿದೆ. ಅಂತ ಒಂದು ಬಹಳ ಭಯಂಕರವಾದಂತ ಕ್ರೂರ ಪ್ರಯೋಗ. ಈ ಕಟಕ ಪ್ರಯೋಗ ಆಗ್ಲಿ, ಈ ಕಾಶ್ಮೀರ ಆಗ್ಲಿ ನಮಗೆ ಗೊತ್ತಿರ್ಲಿಲ್ಲ. ನಾವೇನು ಅಂತ ಹೇಳಿದ್ರೆ, ನಮ್ಮ ಗುರುಗಳು ಇಲ್ಲಿಂದ ನಮ್ಗೆ ನಮ್ಮ ಶೃಂಗೇರಿಯಲ್ಲಿ ನಮ್ಮ ಅಧ್ಯಯನ ಆಗಿತ್ತು. ಅಲ್ಲಿ ಗುರುಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹಿಂದೂಪುರದಲ್ಲಿ ಒಂದು ತುಂಬಾ ಶಕ್ತಿಯುತವಾದಂತ ಒಬ್ಬರು ಗುರುಗಳಿದ್ದಾರೆ. ತಾಂತ್ರಿಕ ಅವ್ರದ್ದು ಸಂಪೂರ್ಣ ಆಗಿರುತ್ತೆ. ಅವ್ರ ಹತ್ರ ಹೋಗಿ ಅಂತ ಶೃಂಗೇರಿ ಗುರುಗಳು ನಮ್ಗೆ ಅಲ್ಲಿ ಕಳಿಸ್ತಾರೆ. ಯಾವುದು ಆಂಧ್ರ ಹತ್ರ ಇರ್ತಕ್ಕಂಥ ಹಿಂದೂಪುರದ ಹತ್ರ ಒಂದು ಚಿಕ್ಕ ಹಳ್ಳಿ ಚಲಿವಿಂದಲ ಅಂತ. ಆ ಒಂದು ಹಳ್ಳಿ ಯಾವ ತರ ಅಂತ ಹೇಳಿದ್ರೆ, ಸುತ್ತಲೂ ಕಾಡು, ಮಧ್ಯ ಒಂದು ಚಿಕ್ಕ ಹಳ್ಳಿ, ದಿನಕ್ಕೆ ಒಂದೇ ಬಸ್ ಬಂದು ಹೋಗೋದು. ಅಲ್ಲಿಂದ ಓಡ್ ಬರಕ್ಕೂ ಆಗಲ್ಲ, ಅಲ್ಲಿಂದ ಅಲ್ಲಿ ಜೀವನ ಮಾಡಕ್ಕೂ ಆಗಲ್ಲ. ಅಂತ ಕಷ್ಟಕರವಾದಂತ ಪರಿಸ್ಥಿತಿ. ಆದ್ರೆ ಅಂತ ಗುರುಗಳು ಇಡೀ ದೇಶದಲ್ಲಿ, ಪ್ರಪಂಚದಲ್ಲೂ ಇಲ್ಲ. ಅಷ್ಟು ಭಯಂಕರ. ಮಲಗಿರ್ತಕ್ಕಂಥ ಹೆಣನ ಎಪ್ಸುವಂತ ಒಂದು ಶಕ್ತಿ ಇರ್ತಕ್ಕಂಥ ಗುರುಗಳು. ವೆಂಕಟೇಶ ಶಾಸ್ತ್ರಿಲು ಅಂತ ಅವ್ರ ಹೆಸರು. ಅವರು ಚಂದ್ರಬಾಬು ನಾಯ್ಡು ಮಿನಿಸ್ಟರ್ ಮನೆಗೂ ಅವರು ಹೋಗಿ ಬರ್ತಾ ಇರ್ತಾರೆ. ಅವಾಗ ಏನೇ ಕೆಲಸ ಇದ್ರು ಈ ಮಿನಿಸ್ಟರ್ಸ್, MLA ಅವರೆಲ್ಲ ಬಂದು ಹೋಗ್ತಾ ಇರ್ತಾರೆ. ಅಂತ ಶಕ್ತಿಯುತವಾದಂತ ಗುರುಗಳ ಒಂದು ಸೇವೆ ನಿರಂತರವಾಗಿ ನಾವು ಮಾಡ್ಕೊಂಡು ಹೋಗುವಂತ ಒಂದು ಭಾಗ್ಯ ನಮ್ಗಾಯ್ತು. ಮೊದಲು ನಾವು ಅವ್ರ ಮನೆಗೆ ಹೋದಾಗ ನಮಗೇನು ಅಂತ ಹೇಳಿದ್ರೆ, ಫಸ್ಟ್ ಕೊಡೋಂಥ ಕೆಲಸ, ಅವ್ರ ಮನೆ ಇರೋಂಥ ಒಂದು ಏನು ಪ್ರಾಣಿಗಳಿರುತ್ತೆ, ಹಸು, ಕುರಿ, ಅದಕ್ಕೆಲ್ಲ ನಾವು ನೋಡ್ಕೊಳ್ಳೋಂಥದ್ದು. ಅದನ್ನ ಅವರ ಒಂದು ಜಮೀನ್ ತಗೊಂಡೋಗಿ ಕರ್ಕೊಂಡ್ಬರೋದು. ಅಥವಾ ಅವ್ರದ್ದು ಬೇರೆ ಮನೆಯಲ್ಲಿ ಏನೇನು ಕೆಲಸ ಇದೆ, ಗುರು ಸೇವೆ ಅಂದ್ರೆ ಅದೇನೆ. ಅವ್ರ ಮನೇಲಿರುವಂತ ಒಂದು ಪೂಜೆ ಸಾಮಗ್ರಿಗಳೆಲ್ಲ ನಾವು ಶುದ್ಧ ಮಾಡಿ, ಆ ತರ ಒಂದು ಕೆಲಸ. ನಾವು ಒಟ್ಟು ಅಲ್ಲಿ ಆ ಕಾಲದಲ್ಲಿ ಅಂದ್ರೆ ನಾವು ಚಿಕ್ಕವರಿದ್ದಾಗ ಒಂದು 8-9 ವರ್ಷ ಇರ್ಬೋದು. ಆ ಒಂದು ವಯಸ್ಸಲ್ಲಿ ನಮ್ಗೆ ಒಂದು ನಮ್ಮ ಜೊತೆಗೆ ಒಂದು 5-6 ಜನ ಇದ್ರು. 5-6 ಜನ ನಮ್ಮ ಜೊತೆಗಿದ್ದಾಗ ನಾವೆಲ್ಲರೂ ಒಂಥರ ಸ್ನೇಹಿತರು. ತುಂಬಾ ಒಂಥರ ನಗ್ನಗ್ತಾ ಖುಷಿಯಾಗಿ ಒಂದು ಆಟ ಆಡೋ ರೀತಿಯಲ್ಲಿ ಆ ಗುರುಗಳ ಮನೆಯಲ್ಲಿದ್ವಿ. ನಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಅದೇ ತರ ನಮ್ಗೆ ಒಂದು ದಿನ ತಂತ್ರ ಭಾಗ ಶುರು ಮಾಡಬೇಕು ಅನ್ನೋಂಥದ್ದು ಬಂತು. ಅಂದ್ರೆ ಆ ಮಾಟ, ಮಂತ್ರ, ತಂತ್ರ ಏನೇನಿದೆ ಅದನ್ನ ಹೇಳ್ಕೊಡ್ಬೇಕು ಅಂತ ಗುರುಗಳ ಇಚ್ಛೆ ಆಯ್ತು. 5 ಜನಕ್ಕೆ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅವತ್ತಿಂದನೂ ಅವರು ನಿರಂತರವಾಗಿ ತಂತ್ರ ಭಾಗದಲ್ಲಿ ಯಾವ ಒಂದು ಪ್ರಯೋಗಗಳಿದೆ, ಅದರ ಹೆಸರುಗಳು, ಅದರ ಒಂದು ಅದು ಯಾವ ರೀತಿ ಮಾಡೋದು, ಅದು ಯಾವ ತರ ಅದು ಮಾಡಿದ್ರೆ ಯಾವ ರೀತಿ ಎಫೆಕ್ಟ್ ಆಗತ್ತೆ, ಏನ್ ಸಮಸ್ಯೆಗಳಾಗತ್ತೆ, ಆ ಸಮಸ್ಯೆಯಿಂದ ಪರಿಹಾರ ಮಾಡೋದು ಯಾವ ತರ ಅಂದ್ರೆ ಉತ್ತಮನೇ, ಯಾವುದೇ ರೀತಿ ಕೆಟ್ಟದ್ ಮಾಡೋಂಥದ್ದಲ್ಲ. ಕೆಟ್ಟದ್ದು ಏನೇನಾಗಿರುತ್ತೆ ಅದನ್ನ ತೆಗೆಯುವಂಥದ್ದು ಇವ್ರ ಕೆಲಸ. ಅದನ್ನ ನಾವು ಕಲಿತಾ ಇದ್ವಿ. ಇದೇ ತರ ನಿರಂತರವಾಗಿ ನಾವು ಕಲಿತಾ ಇರ್ಬೇಕಾದ್ರೆ ಅವರು ಬಹಳಷ್ಟು ಸಲ ನಮ್ಗೆ ಈ ಸ್ಮಶಾನಕ್ಕೆ ಕರ್ಕೊಂಡು ಹೋಗೋದು. ಆ ಹಳ್ಳಿಯಲ್ಲಿ ಹೊರಗಡೆ ಇರ್ತಕ್ಕಂಥ ಒಂದು ಸ್ಮಶಾನ, ಆ ಸ್ಮಶಾನಕ್ಕೆ ಕರ್ಕೊಂಡೋಗಿ ಅಲ್ಲಿ ಬಹಳಷ್ಟು ಪ್ರಯೋಗಗಳನ್ನೆಲ್ಲ ಮಾಡಿ ಮತ್ತೆ ನಮ್ಗೆ ಹುಷಾರಾಗಿ ಅವರು ನಮ್ಮನ್ನ ಮನೆ ಕರ್ಕೊಂಡ್ ಬರ್ತಾ ಇದ್ರು. ಇದೇ ತರ ನಡೀತಾ ಇತ್ತು. ನಮ್ಗೂ ಏನಂತ ಭಯ ಇದು ಅನ್ನೋದು ಏನಾಗ್ತಾ ಇರ್ಲಿಲ್ಲ, ನಡೀತಾ ಇತ್ತು. ಸೊ ಒಂದು ದಿನ ಏನಾಯ್ತು ಅಂತ ಹೇಳಿದ್ರೆ, ಒಬ್ರು ಯಾರೋ VVIP ಬಂದಿದ್ದಾರೆ, ಇವ್ರ ಹತ್ರ ಬಂದಿದ್ದಾರೆ. ಅವ್ರದ್ದು ಏನ್ ಸಮಸ್ಯೆ ಅಂತ ನಮಗ್ ಗೊತ್ತಿಲ್ಲ. ಸೊ ಅವರು ಗುರುಗಳು ನೋಡಿದ್ರು, ಅವ್ರ ಜಾತಕ ನೋಡಿದ್ರು, ಎಲ್ಲ ಆಯ್ತು. ಎಲ್ಲ ಆದ್ಮೇಲೆ ಅವರು ಹೇಳಿದ್ರು, ಈ ತರ ರಾತ್ರಿ ಸರಿಯಾಗಿ 2 ಗಂಟೆಗೆ ನೀವು ನಮ್ಮ ಸ್ಮಶಾನದ ಹತ್ರ ಬಂದ್ಬಿಡಿ ಅಂತ. ನಮಗೆ ಏನೇನ್ ಬೇಕು ಗುರುಗಳ ಹೇಳ್ದಂಗೆನ ನಾವು ಪೂಜಾ ಸಿದ್ಧತೆಗಳನ್ನೆಲ್ಲ ಮಾಡ್ಕೊಂಡು ನಾವು ಹೋದ್ವಿ. ಅಲ್ಲಿ ಗುರುಗಳ ಜೊತೆ ಹೋದ್ವಿ. ನಾವು 5 ಜನ. ನಮಗೇನಂದ್ರೆ ತುಂಬಾ ಇಂಟ್ರೆಸ್ಟ್. ಅವಾಗ ಚಿಕ್ಕವರಿದ್ದಾಗ ಬಹಳ ಇಂಟ್ರೆಸ್ಟ್ ನಮ್ಗೆ, ಗುರುಗಳ ಮುಂದೆನೆ ಪಕ್ಕದಲ್ಲೇ ಕೂತ್ಕೋಬೇಕು ಅಂತ. ಅದೇ ತರ ನಾವು 2 ಶಿಷ್ಯರು ಗುರುಗಳ ಆ ಕಡೆ ಈ ಕಡೆ ಕೂತ್ಕೊಳ್ತೀವಿ. ಹಿಂದೆಗಡೆ ಮತ್ತೆ ಉಳಿದವರು ಒಂದು 3 ಜನ ಹಿಂದೆಗಡೆ ಕೂತ್ಕೊಳ್ತಾರೆ. ಸೊ ಈ ಪ್ರಯೋಗ ಪ್ರಾರಂಭ ಆಯ್ತು. ಆ ಪೂಜೆ ಮಧ್ಯದಲ್ಲಿ ನಮಗ್ ಗೊತ್ತಾಗಿರುವಂತದ್ದು ಏನಂತ ಹೇಳಿದ್ರೆ, ಯಾರು VVIP ಇದ್ದಾರೆ, ಆ ರಾಜಕೀಯ ವ್ಯಕ್ತಿ, ಅವರು ಇನ್ನೊಬ್ರು ಇವ್ರ ಮೇಲೆ ಮಾಡಿರುವಂತ ಒಂದು ಪ್ರಯೋಗ ಆಗಿದೆ, ಕಾಶ್ಮೀರ ಪ್ರಯೋಗ. ಅವತ್ತೇ ನಮಗ್ ಗೊತ್ತಾಗಿತ್ತು. ಅಂತ ಪ್ರಯೋಗವನ್ನ ಪರಿಹಾರ ಮಾಡಬೇಕು ಅಂತ ಗುರುಗಳು ಬಂದಿದ್ದಾರೆ ಅಂತ. ಪ್ರಯೋಗ ಪ್ರಾರಂಭ ಆಯ್ತು. ಅವ್ರು ಬಂದು ಮುಂದೆ ಕೂತ್ಕೊಂಡ್ರು.
ಈ ಪ್ರಯೋಗ ನಡೀತಾ ಇರ್ಬೇಕಾದ್ರೆ ಅವರು ಒಂದು ಸಲ ಮೂರ್ಛೆ ಹೋಗಿ ಹಾಗೆ ಕೆಳಗಡೆ ಬೀಳ್ತಾರೆ. ಮತ್ತೆ ಎದ್ದು ಮಾತಾಡ್ಬೇಕಾದ್ರೆ ಅದು ಅವ್ರ ವಾಯ್ಸಾಗಿರ್ಲಿಲ್ಲ. ಅಷ್ಟು ಹೊತ್ತು ಅವ್ರು ಮಾತಾಡಿದ್ದು ವಾಯ್ಸೇ ಬೇರೆ, ಅವರ ವಾಯ್ಸಲ್ಲಿ ಮಾತಾಡಿದ್ರು. ಅದಾದ್ಮೇಲೆ ಅವ್ರು ಮಾತಾಡ್ಬೇಕಾದ್ರೆ ಯಾರ್ದೋ ಬೇರೆಯವ್ರ ವಾಯ್ಸ್ ಬರ್ತಾ ಇದೆ. ಅಂತ ವಿಚಿತ್ರವಾದಂತ ಕಾಶ್ಮೋರ ಪ್ರಯೋಗಕ್ಕೆ ಅವರು ಒಳಗಾಗಿದ್ರು. ಮತ್ತೆ ಅದನ್ನ ಪರಿಹಾರ ಮಾಡಬೇಕು ಅಂತ ಯಥಾ ಪ್ರಕಾರ ಅವರು ಒಂದು ಹೆಣನ ತಗೊಂಡ್ಬರ್ತಾರೆ. ಒಂದು ಹೆಣ ತಗೊಂಡ್ಬಂದು ಈ ಒಂದು ವ್ಯಕ್ತಿಯ ಮುಂದೆ ಮಲಗಿಸ್ಬಿಟ್ಟು, ನಂತರ ಆ ವ್ಯಕ್ತಿಯ ಆ ಹೆಣದ ಮೇಲೆ ಇವ್ರು ಗುರುಗಳು ಕೂತ್ಕೊಂಡು ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡಿದಾಗೆಲ್ಲ ಆ ಹೆಣ ಒದ್ದಾಡಕ್ ಶುರು ಮಾಡುತ್ತೆ. ಅಂದ್ರೆ ಸತ್ತು ಮಲಗಿರ್ತಕ್ಕಂಥ ಆ ಹೆಣ ಒದ್ದಾಡಕ್ ಶುರು ಮಾಡಿದಾಗ ನಮ್ಗೆಲ್ಲ ಭಯ ಆಗೋಯ್ತು. ಹಿಂದೆಗಡೆ ಇರುವಂತ ಹುಡುಗರು ಏನು ಕೂತ್ಕೊಂಡಿದ್ರು 3 ಜನ, ಅವ್ರು ಓಡೋಗ್ಬಿಟ್ರು. ನಾವು ಓಡೋಗ್ಬೇಕು ಅನ್ನೋಷ್ಟರಲ್ಲಿ ಗುರುಗಳು ನಮ್ಮಿಬ್ಬರನ್ನ ಈ ಕಡೆ ಆ ಕಡೆ ನಾವಿಬ್ರು ಕೂತ್ಕೊಂಡಿದ್ವಿ, ನಮ್ಮನ್ನ ಇಟ್ಕೊಂಡು ಅವರು ನಮ್ಮನ್ನ ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ. ಇಟ್ಕೊಂಡು ಕೂರಿಸ್ಬಿಟ್ಟು ಇವರ ಒಂದು ಪ್ರಯೋಗ ಎಲ್ಲ ಇವರು ಮಾಡ್ತಾ ಇದ್ರು. ನಿರಂತರವಾಗಿ ಮಾಡ್ತಾ ಆ ಹೆಣ ಆ ರೀತಿ ಒದ್ದಾಡೋದು ನೋಡಿ ನಮಗೆ ಭಯ ಆಗೋಯ್ತು. ಇದೇನ್ ನಿಜಾನಾ, ಇದು ಏನ್ ನಡೀತಾ ಇದೆ ಇಲ್ಲಿ ಅನ್ನೋಂಥದ್ದೇ ನಮ್ಗೆ ಗೊತ್ತಾಗಿಲ್ಲ. ನಂತರ ಆ ಹೆಣಕ್ಕೆ ಮತ್ತೆ ಒಂದು ಶಾಂತಿ ಅನ್ನೋದು ಮಾಡಿ ಅದನ್ನ ತಗೊಂಡೋಗಿ ಮತ್ತೆ ಹಾಕಿದ್ರು. ಈ ಒಂದು ವ್ಯಕ್ತಿ ಏನಿದ್ದಾರೆ ಇವ್ರನ್ನ ಪರಿಹಾರ ಅಂದ್ರೆ ಅವ್ರ ಪ್ರಾಬ್ಲಮ್ ಏನಿದೆ ಅದೆಲ್ಲವನ್ನ ಆ ಹೆಣಕ್ಕೆ ತುಂಬಿಸಿ, ಆ ಸಮಸ್ಯೆ ಎಲ್ಲ ಅದನ್ನ ಮತ್ತೆ ಹಾಕ್ತಾರೆ. ಈ ವ್ಯಕ್ತಿ ಸರಿ ಹೋಗ್ತಾರೆ. ಈ ವ್ಯಕ್ತಿ ಸರಿ ಹೋಗ್ತಾ ಇದ್ದಂಗೆನೆ ಗುರುಗಳು ನಮ್ಮ ಕೈ ಇಟ್ಕೊಂಡಿದ್ದಾರೆ ಅಂತ ನಾವು ಅನ್ಕೊಂಡಿದೀವಿ. ಆದ್ರೆ ಅವ್ರು ನಮ್ಮ ಕೈ ಇಟ್ಕೊಂಡಿಲ್ಲ. ನಂತರ ನಮ್ಗೆ ಗೊತ್ತಾಗಿರುವಂತ ವಿಷಯ ಏನು ಅಂತ ಹೇಳಿದ್ರೆ, ಗುರುಗಳ ಜೊತೆಗೆ ಒಂದಷ್ಟು ಆತ್ಮಗಳು ಇದೆ ಅಂತ. ಆತ್ಮ ಇಟ್ಕೊಂಡಿತ್ತು ನಮ್ಮ ಕೈಗಳನ್ನ. ನಂತರ ನಮಗ್ ಗೊತ್ತಾಗಿದ್ದು ವಿಷಯ ಅದು ಎಷ್ಟು ಗಟ್ಟಿಯಾಗಿ ಇಟ್ಕೊಂಡಿತ್ತು ಅಂತ ಹೇಳಿದ್ರೆ ನಮ್ಮ ಕೈ ಕೆಂಪಗಾಗ್ಬಿಟ್ಟಿತ್ತು. ನಂತರ ನೋಡಿದ್ರೆ ಗುರುಗಳು ಅಲ್ಲಿ ತಂತ್ರ ಒಂದು ಏನು ತಾಂತ್ರಿಕವಾಗಿ ಮಾಡ್ತಾರೆ ಆ ಪ್ರಯೋಗ ಎಲ್ಲ ಮಾಡ್ತಾ ಇದ್ದಾರೆ. ಆದ್ರೆ ನಮ್ ಕೈ ಯಾರು ಇಟ್ಕೊಂಡಿದ್ದಾರೆ? ಹಿಂದೆ ನೋಡಿದ್ರೆ ಆ ಹುಡುಗರೆಲ್ಲ ಓಡೋಗಿದ್ದಾರೆ. ಆ ಹುಡುಗ ನನ್ನ ಪಕ್ಕದಲ್ಲಿರ್ತಕ್ಕಂಥ ನಮ್ಮ ಇನ್ನೊಬ್ಬರು ಸ್ನೇಹಿತರು ನನ್ನನ್ನು ನೋಡ್ತಾರೆ, ನಾನು ಅವ್ರು ನೋಡ್ತೀನಿ. ಯಾರು ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಯಾರು ಇಟ್ಕೊಂಡಿಲ್ಲ. ಇಲ್ಲಿ ಗಟ್ಟಿಯಾಗಿ ಮಾತ್ರ ಆ ಕೆಂಪಗಾಗ್ಬಿಟ್ಟಿದೆ ಕೈ ಮಾತ್ರ. ಅಷ್ಟು ಒಂದು ಭಯಂಕರವಾದಂತ ಒಂದು ದೃಶ್ಯ ನಮಗೆ ಅದ್ ನೋಡಿ ನಾವು ಒಂಥರ ಭಯ ಆಗೋಯ್ತು ನಮ್ಮಿಬ್ಬರಿಗೆ. ಅದಾದ್ಮೇಲೆ ಇದೆಲ್ಲ ಕೆಲಸ ಮುಗಿಯುತ್ತೆ. ಅವರಿಗೆ ಸರಿ ಮಾಡಿ ಅವ್ರ ಸಮಸ್ಯೆ ಏನಾಗಿದೆ, ಕಾಶ್ಮೀರ ಪ್ರಯೋಗ ಆಗಿರ್ತಕ್ಕಂಥ ಆ ವ್ಯಕ್ತಿನ ಸರಿ ಮಾಡಿ ಅಲ್ಲಿಂದ ಕಳಿಸ್ಬಿಡ್ತಾರೆ. ನಂತರ ಗುರುಗಳು ನಮ್ಗೆ ಸಮಾಧಾನ ಮಾಡಿ ಅದೇ ಜಾಗದಲ್ಲಿ ಅವ್ರು ಹೇಳ್ತಾರೆ, ಈ ರೀತಿ ನನ್ನ ಹತ್ರ ಇರ್ತಕ್ಕಂಥ ಆತ್ಮಬಂಧನ ಅನ್ನೋಂಥದ್ದು ನನ್ನ ಒಂದು ವಿಶೇಷವಾದಂಥ ಪ್ರಯೋಗ. ಇದನ್ನ ನಿಮ್ಗೆ ಹೇಳ್ಕೊಟ್ಟಿರ್ತೀವಿ. ಇದಷ್ಟು ಆತ್ಮಗಳನ್ನ ನೀವು ಬಂಧನ ಮಾಡಿಕೊಂಡು ನಿಮ್ಮ ಕೆಲಸಕ್ಕೆ ನೀವು ಇದನ್ನು ಬಳಸ್ಕೋಬಹುದು ಅಂತ. ಅದಕ್ಕೂ ಒಂದು ಸಮಯ ಅನ್ನೋದು ಬರುತ್ತೆ. ಆ ಸಮಯದಲ್ಲಿ ನಿಮ್ಗೆ ಈ ವಿದ್ಯೆ ಹೇಳ್ಕೊಟ್ಟಿರ್ತೀನಿ. ಈ ವಿದ್ಯೆನ ನೀವು ಯಾವಾಗ ಬಳಸ್ಕೋಬೇಕು, ನಿಮಗೆ ಸಮಸ್ಯೆ ಆದಾಗ, ನಿಮ್ಮ ಜೊತೆಗಿರ್ತಕ್ಕಂಥವ್ರು ನಿಮ್ಮನ್ನ ಬಿಟ್ಟು ಹೋದಾಗ, ನೀವು ಕೆಲಸಕ್ಕೆ ಅಂತ ಕೂತ್ಕೊಂಡಾಗ, ನಿಮಗೆ ಬೇರೆ ರೀತಿ ಸಮಸ್ಯೆ ಆದಾಗ ಈ ಆತ್ಮಗಳನ್ನ ನೀವು ಈ ಕೆಲಸಕ್ಕೆ ಬಳಸ್ಕೊಳ್ಳಿ ಅಂತ ಅವ್ರು ಹೇಳಿರುವಂತ ವಾಕ್ಯ. ಈ ಆತ್ಮಗಳನ್ನ ಯಾವ ತರ ಬಂಧನದಲ್ಲಿ ಇಟ್ಕೋಬೇಕು, ಇದಕ್ಕೆಲ್ಲದಕ್ಕೂ ಮೂಲ ಪುರುಷ ಯಾರು ಅಂದ್ರೆ ಪರಮೇಶ್ವರ. ಈಶ್ವರ ಮಾತ್ರ ಆತ್ಮಗಳನ್ನ ಬಂಧನದಲ್ಲಿ ಇಟ್ಕೊಳ್ಳೋದಿಕ್ಕೆ ಸಾಧ್ಯ. ಹಾಗಾಗಿ ಅಂತ ಪರಮೇಶ್ವರನ್ನ ಹೋಲಿಸ್ಕೊಂಡಿರ್ತಕ್ಕಂಥ ನಮ್ಮ ಗುರುಗಳು ಏನಿದ್ದಾರೆ ಅವರು ಒಂದು ಲೆಕ್ಕದಲ್ಲಿ ಅಘೋರಿ ಅಂತ ಹೇಳ್ಬೋದು, ನಾಗಸಾಧುಗಳು ಅಂತ ಹೇಳ್ಬೋದು, ಜಗದ್ಗುರುಗಳು ಅಂತ ಹೇಳ್ಬೋದು. ಅಷ್ಟು ಭಯಂಕರವಾದಂತ ಒಂದು ವಿದ್ಯೆನ ಗುರುಗಳು ಕಲ್ತಿದ್ರು. ಗುರುಗಳ ಹತ್ರ ನಾವು ಸುಮಾರು 15 ವರ್ಷಗಳ ಕಾಲ ಇದ್ವಿ. ಈ ರೀತಿಯಾದಂತ ಭಯಂಕರವಾದಂತ ಒಂದು ಕಾಶ್ಮೀರ ಪ್ರಯೋಗ ಸಂಪೂರ್ಣವಾಗಿ ತಿಳಿಸ್ಕೊಟ್ರು. ಈ ಕಾಶ್ಮೀರ ಪ್ರಯೋಗ ಅನ್ನೋಂಥದ್ದು ಸಣ್ಣ ಪುಟ್ಟ ಜೀವಿಗಳಿಗೂ ಕೂಡ ಮಾಡ್ತಾರೆ ಅನ್ನೋಂಥದ್ದು ನಮ್ಗೆ ಗೊತ್ತಾಗಿದ್ದು ಗುರುಗಳಿಂದಾನೆ. ಯಾವ ತರ, ಒಂದು ನೊಣ, ಆ ನೊಣಕ್ಕೆ ಪ್ರಯೋಗವನ್ನ ಮಾಡಿ ಆ ನೊಣ ಯಾರ ವ್ಯಕ್ತಿಯ ಕಿವಿ ಒಳಗಡೆ ಹೋಗ್ಬರುತ್ತೋ ಅಲ್ಲಿಂದ ಶುರು. ಆ ಮನುಷ್ಯ ವಿಚಿತ್ರವಾಗಿ ಆಡ್ತಾನೆ. ಅವನು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಲಿ, ಎಷ್ಟೇ ಶ್ರೀಮಂತ ಆಗಿರ್ಲಿ, ಅವನು ಯಾವ ಸ್ಥಿತಿಗೆ ಬರ್ತಾನೆ ಅಂದ್ರೆ ಹುಚ್ಚನಾಗಿ ಓಡಾಡುವಂಥದ್ದು. ಆ ಒಂದು ಮಟ್ಟಕ್ಕೆ ಅವನು
ಅವನ ಹತ್ರ ಇರ್ತಕ್ಕಂಥ ಹಣ, ಆಸ್ತಿ ಪಾಸ್ತಿ, ಒಂದು ನೆಮ್ಮದಿ, ಶಾಂತಿ ಎಲ್ಲ ಕಳ್ಕೊಂಡವನು ರೋಡಲ್ಲಿ ಅಲಿತಾರೆ. ಅಂತ ಒಂದು ಪರಿಸ್ಥಿತಿಗೆ ತರುವಂತದ್ದು ಕಾಶ್ಮೀರ ಪ್ರಯೋಗ. ಇದಲ್ಲದೆ ಅವರ ರೂಪ ಸಂಪೂರ್ಣವಾಗಿ ಬದಲಾವಣೆ ಆಗುತ್ತೆ. ಅವ್ರು ಎಷ್ಟು ಫೇರ್ ಆಗಿ, ಎಷ್ಟು ಬೆಳ್ಳಿಗೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ, ಸುಂದರವಾಗಿ ಕಾಣಿಸ್ತಾರೆ. ಈ ಕಾಶ್ಮೀರ ಪ್ರಯೋಗ ಆಗಿರ್ತಕ್ಕಂಥ ವ್ಯಕ್ತಿ ಹಸಿರು ಬಣ್ಣಕ್ಕೆ ತಿರುಗ್ತಾರೆ. ಹಸಿರು ಬಣ್ಣ, ಸಂಪೂರ್ಣ ಹಸಿರು, ನರಗಳ ಬಣ್ಣ, ಮುಖದಲ್ಲಿ, ಮೈಕೈಯಲ್ಲಿ, ಕಾಲಲ್ಲಿ ನರದ ಬಣ್ಣ. ಯಾಕೆ ಅಂದ್ರೆ ಈ ನರದ ಮೇಲೆ ಮಾಡುವಂಥದ್ದು. ಆ ಒಂದು ನಾವ್ ಹೇಳಿರೋಂತ ಒಂದು ಏನೊಂದು ಇದು ಹೇಳಿರ್ತೀವಿ, ಒಂದು ಪ್ರಾಣಿ ಮೇಲೆ ಮಾಡ್ತಾರೆ, ಅಥವಾ ಒಂದು ದುಂಬಿಯಲ್ಲಿ ಮಾಡುವಂಥದ್ದು, ಅಥವಾ ಒಂದು ನೊಣಕ್ಕೆ ಮಾಡಿ ಕಳಿಸಿದಾಗ ಆ ನೊಣ ಸೀದಾ ಹೋಗಿ ಕಿವಿ ಒಳಗಡೆಯಿಂದ ಸೇರ್ಕೊಂಡು ಒಂದು ನರನ ಕನೆಕ್ಟ್ ಮಾಡ್ಕೊಂಡು ಬಂದ್ಬಿಡುತ್ತೆ ಹೊರಗಡೆ. ಮುಗೀತು. ಅಲ್ಲಿಂದ ಸಂಪೂರ್ಣ ನರ ಹೊರಗಡೆ ಬರುತ್ತೆ. ನರ ಹಿಂಸೆ ಕೊಡುತ್ತೆ, ಟ್ವಿಸ್ಟ್ ಮಾಡುತ್ತೆ. ಇದರ ಮುಖ್ಯವಾಗಿ ಬೆನ್ನು ಮೂಳೆ, ಏನ್ ಫೈನಲ್ ಕಾರ್ಡ್ ಅಂತ ನಾವು ಹೇಳ್ತೀವಿ, ಆ ನರನ ಹಿಡಿದು ಮತ್ತೆ ತಲೆ, ಈ ಎರಡು ನರನ ಅದು ಕೊಡುವಂತ ಟಾರ್ಚರ್ ಅಷ್ಟಿಷ್ಟಲ್ಲ. ಇಂಥ ಭಯಂಕರವಾದಂತ ಕಾಶ್ಮೀರ ಪ್ರಯೋಗ ಇದು. ಅಂದ್ರೆ ನರಗಳ ಬಣ್ಣ ಹಸಿರು ಕಲರ್ ಬದಲಾಗತ್ತೆ. ಹಸಿರು ಕಲರ್ ಬದಲಾಗುತ್ತೆ. ಹಸಿರು ಕಲರ್ ಬದಲಾಗಿ ಮನುಷ್ಯನೇ ಹಸಿರು ಕಲರ್ ಆಗ್ತಾನೆ. ಯಾರು ಆ ತರ ಇದಾರೋ ಅವ್ರ ಮೇಲೆ ಕಾಶ್ಮೀರ ಪ್ರಯೋಗ ಆಗಿದೆ ಅಂತ. ಅವ್ರು ಮಾತಾಡೋವಂಥ ಶೈಲಿ ಬದಲಾವಣೆ ಆಗುತ್ತೆ. ವಿಚಿತ್ರವಾಗಿ ಕೂಗ್ತಾರೆ, ಎಲ್ಲಂದ್ರೆ ಅಲ್ಲಿ ಬೀಳ್ತಾರೆ, ಕೆಟ್ಟ ಮಾತಲ್ಲಿ ಬೈಯೋದು. ಸುಮ್ಮನೆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಆಯ್ತು, ಕೆಟ್ಟ ಮಾತಲ್ಲಿ ಬೈಯೋದು. ಅವ್ರಿಗೆ ಇವ್ರಿಗೆ ಸಂಬಂಧನೇ ಇರಲ್ಲ, ಆದ್ರೂ ಬೈಯೋದು, ಆಮೇಲೆ ಕೂಗೋದು, ಇವನೇನೋ ನನ್ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಜೋರಾಗಿ ಕಿರ್ಚೋದು. ಇದೆಲ್ಲನೂ ಕಾಶ್ಮೀರ ಪ್ರಯೋಗದ ಲಕ್ಷಣಗಳು ಇರ್ತದೆ. ಸರ್, ಈಗ ಒಬ್ಬ ವ್ಯಕ್ತಿ ಮೇಲೆ ಈ ಕಾಶ್ಮೀರ ಪ್ರಯೋಗ ಆಗಿದೆ ಅಂತ ಹೇಗ್ ಗೊತ್ತಾಗತ್ತೆ? ಅಂದ್ರೆ ಅವರ ಬಾಡಿಲಿ ಏನ ಚೇಂಜಸ್, ಅಥವಾ ಅಂದ್ರೆ ಈಗ ಒಬ್ರು ನೋಡಿದ ತಕ್ಷಣ ಅಂತೀವಿ ಗೊತ್ತಾ ಏನೋ ಸಮಥಿಂಗ್ ರಾಂಗ್ ಅಂತ. ಆತರ ಈ ಕಾಶ್ಮೀರ ಪ್ರಯೋಗ ಇದು ಪಕ್ಕಾ ಕಾಶ್ಮೀರ ಪ್ರಯೋಗನೇ ಅಂತ ಹೇಗ್ ಗೊತ್ತಾಗತ್ತೆ? ಕಾಶ್ಮೀರ ಪ್ರಯೋಗ ಆಗಿದೆ ಅಂತ ಹೇಗ್ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಮೊದಲೇದಾಗಿ ನಮ್ಮ ಮುಂದೆ ಯಾರು ಬಂದು ಕೂತ್ಕೊಂಡಿರ್ತಾರೋ ಅವ್ರು ಯಾವ ತರ ಇದ್ದಾರೆ ಅನ್ನೋದನ್ನ ನಾವು ನೋಡ್ತೀವಿ. ಮುಂಚೆ ಹಿಂಗಿದ್ರು, ಇವಾಗ ಹಿಂಗಿದ್ದಾರೆ ಅಂತ. ಮೈ ಬಣ್ಣದಲ್ಲಿ, ಕಣ್ಣಿನ ರೇಖೆಯಲ್ಲಿ, ಮತ್ತೆ ಅವರು ನಡ್ಕೊಳ್ಳೋ ಅಂತ, ನಮ್ಮ ಮುಂದೆ ನಡ್ಕೊಳ್ಳೋ ಅಂತ ರೀತಿಯಲ್ಲಿ ಗೊತ್ತಾಗತ್ತೆ ಏನು ಪ್ರಯೋಗ ಆಗಿದೆ. ಕಾಶ್ಮೀರ ಪ್ರಯೋಗ ಆಗಿದ್ಯಾ, ಅಥವಾ ಯಾರಾದ್ರೂ ಏನಾದ್ರೂ ಬೇರೆ ತರ ಪ್ರಯೋಗ ಮಾಡಿದಾರ, ಏನಾದ್ರೂ ಮಾಟ ಮಂತ್ರ ಮಾಡಿದಾರ, ಅವ್ರನ್ನ ವಶ ಮಾಡ್ಕೊಳ್ಳೋದಿಕ್ಕೆ ಏನಾದ್ರೂ ವಶೀಕರಣ ತಂತ್ರವನ್ನ ಕೆಟ್ಟದಾಗಿ ಬಳಸಿದಾರ, ಇದೆಲ್ಲವನ್ನ ತಿಳ್ಕೊಳ್ಳೋ ಅಂತ ಒಂದು ಶಕ್ತಿ ಆ ಒಂದು ಗುರುಗಳು ನಮ್ಗೆ ಕೊಟ್ಟಿರುವಂಥದ್ದು. ಈ ತರ ವಿಶೇಷವಾದಂತ ಒಂದು ಶಕ್ತಿಯಿಂದ, ಈ ರೀತಿಯಾದಂತ ಒಂದು ಪ್ರಶ್ನೆಯಿಂದ ಪಾಪ ಇರ್ತಕ್ಕಂಥ ನಮ್ಮ ಬಳಿಗೆ ಯಾರು ಬರ್ತಾರೆ, ನಮ್ಮ ಆಫೀಸ್ಗೆ ಯಾರು ಬರ್ತಾರೆ, ಯಾರು ನಮ್ಮ ಮುಂದೆ ಕೂತ್ಕೊಳ್ತಾರೆ, ಅವ್ರು ಏನಾಗಿದ್ದಾರೆ, ಯಾವ ಸಮಸ್ಯೆ ಆಗಿದೆ ಅನ್ನೋದನ್ನ ಹೇಳ್ಬಿಡ್ಬೋದು. ಇದಿಷ್ಟಕ್ಕೂ ಒಂದು ಪ್ರಶ್ನೆ ಅನ್ನೋದಿದೆ, ಭೈರವಿ ಪ್ರಶ್ನೆ ಅಂತ. ಸೊ ಅದರಲ್ಲಿ ವಿಶೇಷವಾದಂತ ಪಾಂಡಿತ್ಯವನ್ನ ಮಾಡಿರುವಂಥದ್ದು ಇದೇ ಕಾರಣಕ್ಕೇನೆ. ಈ ಭೈರವಿ ಪ್ರಶ್ನೆ ಯಾರು ಕಲ್ತಿರ್ತಾರೋ, ಯಾವ ಗುರುಗಳು, ಮತ್ತೆ ಈ ಒಂದು ಭೈರವಿ ಪ್ರಶ್ನೆಯನ್ನ ಯಾರು ಜಾಸ್ತಿಯಾಗಿ ಸಿದ್ಧಿ ಮಾಡ್ಕೊಂಡಿರ್ತಾರೆ ಅಂತ ಹೇಳಿದ್ರೆ ಅಘೋರಿಗಳು ಮಾತ್ರ ಸಿದ್ಧಿ ಮಾಡ್ಕೊಂಡಿರ್ತಾರೆ. ನಾಗಾ ಸಾಧುಗಳು, ಅಘೋರಿಗಳು ಹೆಚ್ಚಾಗಿ ನೀವು ಈ ಮೊನ್ನೆ ಒಂದು ವಿಶೇಷವಾದಂತ ಪ್ರಯಾಗ್ರಾಜ್ನಲ್ಲಿ ಆ ಒಂದು ಎಲ್ಲಾ ಒಂದು ಅಘೋರಿಗಳು ಅಲ್ಲಿ ಸೇರಿದ್ರು. ಆಗ ತುಂಬಾ ಜನ ನೋಡ್ಕೊಂಡು ಬಂದು ನಮ್ಮ ಹತ್ರ ಹೇಳಿದ್ದಾರೆ, ಆದ್ರೆ ಈ ರೀತಿ ಎಲ್ಲ ಪ್ರಶ್ನೆ ಅಲ್ಲಾಗ್ತಾ ಇದ್ರು, ಈ ತರ ವಿಶೇಷವಾದಂತ ಶಕ್ತಿ ಇರ್ತಕ್ಕಂಥ ಅಘೋರಿಗಳಲ್ಲಿದ್ದಾರೆ ಗುರುಗಳು ಅಂತ. ಖಂಡಿತವಾಗ್ಲೂ 100ಕ್ಕೆ 100% ಅದು ಸತ್ಯ. ಯಾಕೆ ಅಂತ ಹೇಳಿದ್ರೆ ನಾವು ಹೆಚ್ಚಾಗಿ ಅಘೋರಿಗಳ ಸಂಪರ್ಕದಲ್ಲಿ ಇಡ್ತೀವಿ. ನಮ್ಮ ಒಂದು ಸಂಪರ್ಕದಲ್ಲಿ ಕಮ್ಮಿ ಅಂತ ಹೇಳಿದ್ರು ಒಂದು 60ರಿಂದ 75% ಅಘೋರಿಗಳಿದ್ದಾರೆ. ಅವರು ನಿರಂತರವಾಗಿ ನಾವು ಅವ್ರನ್ನ ಸಂಪರ್ಕ ಮಾಡ್ತಾ ಇರ್ತೀವಿ. ಇವ್ರು ಎಲ್ಲಿರ್ತಾರೆ ಅಂದ್ರೆ ಜಾಸ್ತಿಯಾಗಿ ನಿಮ್ಗೆಲ್ಲ ಗೊತ್ತಿರೋ ಹಂಗೆ ಪ್ರಯಾಗ್ರಾಜಲ್ಲಿ, ಅದು ದೇವಭೂಮಿ ಅಂತ ಕರಿತೀವಿ. ಅಲ್ಲಿಂದ ಕೇದಾರ್ನಾಥ್, ಬದ್ರಿನಾಥ್, ಈ ರೀತಿಯಾದಂಥ ವಿಶೇಷವಾದಂಥ ನಿಜವಾದ ದೈವಸ್ಥಾನ ಆಗಿರ್ತಕ್ಕಂಥ ಅಂಥ ಸ್ಥಳದಲ್ಲಿ
ಅಗೋರಿಗಳು ಅವ್ರಿಗೇನ್ ಕೆಲಸ ಅಂತ ಹೇಳಿದ್ರೆ ಪ್ರತಿದಿನ ವಿಶೇಷವಾಗಿ ಈ ರೀತಿಯಾದಂಥ ಭಯಂಕರವಾದಂಥ ಪ್ರಯೋಗವನ್ನ ಕಲಿಯುವಂಥದ್ದು ಕಲಿಸುವಂಥದ್ದು ಇದೇ ಕೆಲಸದಲ್ಲಿ ಇಡ್ತಾರೆ. ಈಗ ಆ ಒಂದು ಪ್ರಯೋಗ ಕಲಿಬೇಕಾದ್ರೆ ಯಾವ ರೀತಿ ಅನ್ನೋಂಥದ್ದು ಹೇಳ್ಬೇಕು ಅಂದ್ರೆ ಅದಕ್ಕೆ ಜನ್ಮಾಂತರವಾದಂಥ ಒಂದು ಋಣ ಇರಬೇಕು. ಅವರು ಆ ಜನ್ಮವನ್ನ ಎತ್ತಿರ್ಬೇಕು. ಅವ್ರಿಗೆ ಪ್ರಯೋಗವನ್ನ ಕಲಿಯುವಂತ ಒಂದು ಸಾಮರ್ಥ್ಯ ಇದೆಯಾ, ಯೋಗ್ಯತೆ ಇದೆಯಾ ಅನ್ನೋಂಥದ್ದನ್ನ ಮೊದಲನೇದಾಗಿ ಆ ಅಗೋರಿಗಳು ನೋಡ್ತಾರೆ. ಅಂತ ಅಘೋರ ಸಿದ್ಧಿಯನ್ನು ಪಡೆದಂತ ನಮ್ಮ ಗುರುಗಳು ಆ ಒಂದು ಪ್ರಯೋಗವನ್ನ ನಮಗೆ ತಿಳಿಸ್ಕೊಟ್ಟು ನಂತರ ಆ ಒಂದು ಅಗೋರಿಗಳಿಗೆಲ್ಲ ನಮಗೆ ಪರಿಚಯ ಮಾಡಿಕೊಡ್ತಾರೆ. ಅಲ್ಲಿಂದ ನಿರಂತರವಾಗಿ ಅಂತ ಹೇಳಿದ್ರೆ ಸುಮಾರು 18 ವರ್ಷದಿಂದ ನಾವು ಕೇದಾರ್ನಾಥ್, ಬದ್ರಿನಾಥ್ ಈ ರೀತಿಯಾದಂತ ಒಂದು ಸ್ಥಳಕ್ಕೆ ಪ್ರತಿ ಒಂದು ವರ್ಷದಲ್ಲಿ 1-2 ಸಲ ಅಂತಾನು ಹೇಳ್ಬೋದು. ನಮಗೆ ಕೆಲಸ ಇದ್ದಾಗ ಯಾವ ಸಮಯದಲ್ಲಿ ಹೋಗ್ತೀವಿ ಅಂತ ಹೇಳಲಿಕ್ಕಾಗಲ್ಲ. ಅಂತ ಒಂದು ಸಮಯದಲ್ಲೆಲ್ಲ ಆ ಅಗೋರಿಗಳನ್ನ ನಾವು ಸಂಪರ್ಕ ಮಾಡ್ತೀವಿ. ಈ ರೀತಿಯಾದಂಥ ಕಾಶ್ಮೀರ ಪ್ರಯೋಗ ಈ ರೀತಿ ಎಲ್ಲ ನಡೆದಿದೆ ಅಂತ ಆದಾಗ ನಾವು ನಿರಂತರವಾಗಿ ಅಲ್ಲೇ ಇದ್ದು, ಅದು 11 ದಿನ ಆಗ್ಬೋದು, 18 ದಿನ, 21 ದಿನ ಆಗ್ಬೋದು, ಸಂಪೂರ್ಣವಾಗಿ ಆ ಕಾಶ್ಮೀರ ಪ್ರಯೋಗ ಆಗಿರ್ತಕ್ಕಂಥ ವ್ಯಕ್ತಿನ ಆ ಒಂದು ಸಮಸ್ಯೆಯಿಂದ ಪರಿಹಾರ ಮಾಡಿ ಮುಂಚಿನ ರೀತಿ ಆಗೋ ತರ ಅವನಿಗೆ ಸರಿ ಮಾಡಿ ಅಲ್ಲಿಂದ ಕರ್ಕೊಂಡ್ಬರ್ತೀವಿ, ಸುರಕ್ಷಿತವಾಗಿ ಕರ್ಕೊಂಡ್ಬರ್ತೀವಿ. ಇದೇ ನಿರಂತರವಾಗಿ ಈ ತರ ಒಂದು ಪ್ರಕ್ರಿಯೆ ಸುಮಾರು ವರ್ಷಗಳಿಂದ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಈ ಒಂದು ನಮ್ಮ ಒಂದು ಅಘೋರ ತಂತ್ರ ಪ್ರಯೋಗ, ಮಾಂತ್ರಿಕ ಪ್ರಯೋಗ ಅಂತ ನಾವೇನು ಹೇಳ್ತೀವಿ, ಈ ರೀತಿಯಾದಂಥ ಒಂದು ತಾಂತ್ರಿಕ ಭಾಗದಲ್ಲಿ ಬಹಳಷ್ಟು ವಿಚಿತ್ರವಾದಂಥ ಪ್ರಯೋಗಗಳಿದೆ. ಅದರಲ್ಲಿ ಒಂದಾದಂಥ ಕಾಶ್ಮೀರ ಪ್ರಯೋಗ, ಇದಕ್ಕೆ ಕಟಕ ಪ್ರಯೋಗ ಅಂತಾನೂ ಕರೀತಾರೆ. ಈ ಕಟಕ ಪ್ರಯೋಗ ಅಂತ ಹೇಳಿದ್ರೆ ನಾವು ಹೇಳ್ದಂಗೆ ಪ್ರಾಣಿಗಳ ಮೇಲೆ ಮಾಡುವಂಥದ್ದು. ಆ ಪ್ರಾಣಿಯನ್ನ ಯಾವ ವ್ಯಕ್ತಿ ಮುಟ್ತಾನೆ, ಅಂದ್ರೆ ಒಂದು ಕೋಳಿ ಮೇಲೆ ಮಾಡಿದ್ರೆ ಆ ಕೋಳಿ ಇಡೀ ಊರಿಗೆಲ್ಲ ಓಡಾಡ್ಕೊಂಡ್ ಬಂದ್ರೆ ಅದನ್ನ ಯಾರ್ಯಾರು ಮುಟ್ತಾರೆ, ಯಾರ್ಯಾರು ಅದನ್ನ ಹಿಡಿಯಕ್ ನೋಡ್ತಾರೆ, ಅವ್ರು ಎಲ್ಲರಿಗೂ ಕೂಡ ಈ ಪ್ರಯೋಗ ಆಗುತ್ತೆ. ಇದು ಕೆಟ್ಟ ಮನಸ್ಥಿತಿಯಲ್ಲಿರ್ತಕ್ಕಂಥ ಯಾವುದೋ ಒಂದು ವ್ಯಕ್ತಿ ಮಾಡಿಸುವಂತ ಪ್ರಯೋಗ. ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಮಾಡ್ಸಕ್ಕಾಗಲ್ಲ. ಇದಕ್ಕೆ ಬಹಳಷ್ಟು ಹಣನೂ ಖರ್ಚಾಗತ್ತೆ, ಬಹಳಷ್ಟು ಸಮಯನೂ ಖರ್ಚಾಗತ್ತೆ. ಇದಕ್ಕೆ ಅಂತ ಒಂದು ಗುರುಗಳು ಬೇಕಾಗ್ತಾರೆ. ಇದನ್ನ ತೆಗೆದಾಕುವಂಥದ್ದು ಯಾವ ತರ ಅಂತ ಹೇಳಿದ್ರೆ, ಮತ್ತೆ ನಾವೇನ್ ಮಾಡ್ತೀವಿ, ಆ ಯಾವ ಪ್ರಾಣಿ ಮೇಲೆ ಪ್ರಯೋಗ ಆಗಿದ್ಯೋ ಅದು ಎಲ್ಲೆಲ್ಲಿ ಓಡಾಡ್ಕೊಂಡು ಬಂದು ಯಾರ್ಯಾರಿಗೆ ಪಾಪ ಆ ಪ್ರಾಣಿಯಿಂದ ತೊಂದರೆ ಆಗಿದ್ಯೋ ಆ ಒಂದು ವಿಷಯ ಎಲ್ಲ ನಾವು ತಿಳ್ಕೊಂಡು ನಮ್ಮ ಪ್ರಶ್ನೆಯಲ್ಲಿ ನಂತರ ನಮ್ಮ ಪ್ರಯೋಗದಲ್ಲಿ ನಾವು ಕೂತಿರ್ತಕ್ಕಂಥ ಸ್ಥಳದಲ್ಲಿ ಆ ಒಂದು ಪ್ರಾಣಿನ ಕರೆಸ್ತೀವಿ. ಆ ಪ್ರಾಣಿನ ಕರೆಸಿ ಅದು ಬಂದ ಮೇಲೆ ಅಲ್ಲಿಂದ ಆ ಪ್ರಾಣಿಯಿಂದ ಇಡ್ತಕ್ಕಂಥ ಆ ಒಂದು ಕಾಶ್ಮೀರ ಪ್ರಯೋಗವನ್ನ ಆಗಿರ್ತಕ್ಕಂಥ ಪ್ರಾಣಿಯಿಂದ ಆ ಒಂದು ಪ್ರಯೋಗವನ್ನ ತೆಗೆದು ಅದು ಬೇರೆ ಕಡೆ ನಾವು ಒಂದು ನಿರ್ಜನವಾದಂಥ ಪ್ರದೇಶದಲ್ಲಿ ಆ ಒಂದು ಸಮಸ್ಯೆ ಏನಿದೆ, ಆ ಪ್ರಯೋಗ ಏನಿದೆ ಅದನ್ನ ನಾವು ಅಲ್ಲಿ ಉಚ್ಚಾಟನೆಯನ್ನ ಮಾಡುವಂಥದ್ದು. ನಾನು ನಿಮಗೆ ಹೇಳ್ತಿದ್ದಲ್ಲ, ಈಗ ತೆಲುಗು ಸಿನಿಮಾ ತುಳಸಿದಳಂ ಎಂಡಮೂರಿ ವೀರೇಂದ್ರನಾಥ್ ಕೊಟ್ಟು ಅದೊಂದು ಫೇಮಸ್ ಕಾದಂಬರಿ. ಅದು ಕನ್ನಡದಲ್ಲೂ ಕೂಡ ಅದೇ ಸಿನಿಮಾ ಮಾಡ್ತಾರೆ, ಆರ್ತಿಯವ್ರು ಮಾಡಿತ್ತು. ಆ ಸಿನಿಮಾಲಿ ಒಂದು ಘಟನೆ ಜೊತೆಗೆ ಈಗ ಕಾಂತಾರ, ಈಗ ಹೊಸ ಮೂವಿ ಕಾಂತಾರ 1 ಗೊತ್ತಲ್ಲ, ಇದರಲ್ಲೂ ಕೂಡ ಹೀರೋಯಿನ್ ಕನಕಾವತಿ ಅಂತ ಯಾರು ನಾವು ಅದ್ರಲ್ಲಿ ಹೀರೋಯಿನ್ ಇದ್ದಾರೆ, ಆ ಹೀರೋಯಿನ್ ರಿಷಬ್ ಶೆಟ್ಟಿ ಅವ್ರನ್ನ ಕರೆಸ್ಕೊಂಡು ಒಂದು ಸಾಂಗ್ ಅಲ್ಲಿ ಮಾತಾಡ್ತಾ ಅವ್ರ ಕೈಯಲ್ಲಿರ್ತಕ್ಕಂಥ ಅವ್ರ ಉಗುರುಗಳು, ಆಮೇಲೆ ತಲೆ ಕೂದಲು ಇದೆಲ್ಲಾನು ಕಟ್ ಮಾಡ್ಕೋತಾರೆ. ಅಂದ್ರೆ ಈ ಕಾಶ್ಮೀರ ಪ್ರಯೋಗಕ್ಕೂ ನಿಮ್ಮ ತಲೆ ಕೂದಲು ಮತ್ತೆ ಉಗುರುಗಳು ಜನರಾಗಿ ನಮ್ಮ ಉಗುರನ್ನು ಯಾರಿಗೂ ಸಿಗಬಾರ್ದು ಅಂತ ಆಗ್ತಾರೆ. ಇದನ್ನ ಏನಕ್ಕೆ ಅಂದ್ರೆ ಹೇಗೆ ಬಳಸ್ತಾರೆ ಇದನ್ನು? ಈ ನೀವು ಸಾಮಾನ್ಯವಾಗಿ ನೀವು ನೋಡಿರ್ತೀರ, ಈ ಉಗುರು, ತಲೆ ಕೂದಲು ಮತ್ತೆ ಕೆಲವೊಂದು ಈ ಬಟ್ಟೆ ಚೂರು ಮತ್ತೆ ಕೆಲವೊಂದು ವಸ್ತುಗಳು, ಅಂದ್ರೆ ಊಟಕ್ಕೆ ಕೂತ್ಕೊಂಡಾಗ ಆಗಿನ ಕಾಲದಲ್ಲಿ ಆ ಮುಸ್ರೆಯನ್ನ ತಗೊಳ್ತಾ ಇದ್ರು. ಅಷ್ಟು ಕೆಟ್ಟದಾದಂಥ ಮನಸ್ಥಿತಿಯಲ್ಲಿ ಇರ್ತಕ್ಕಂಥ ಜನ ಇಲ್ಲಿ ಹೆಂಗೆ ಅಂತ ಹೇಳಿದ್ರೆ, ಆ ಮನೆಯಲ್ಲಿ ಯಾರು ಇರ್ತಾರೋ ಆ ಮನೆಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮೇಲೆ ಮಾಡಬೇಕು ಅಂತ ಹೇಳಿದ್ರೆ ಆ ಮನೆಯ ವ್ಯಕ್ತಿನೇ ಆಗಿರ್ಬೇಕು, ಅಂದ್ರೆ ಸಂಬಂಧಿಕರೇ ಆಗಿರ್ಬೇಕು. ಅಂಥವ್ರೇನೆ ಅದಕ್ಕೆ ಸರಿಯಾದಂಥ ಒಂದು
ವ್ಯಕ್ತಿ ಆಗಿರ್ತಾರೆ. ಆ ಸಂಬಂಧಿಕರೇನೆ ಇವಾಗ ಅಣ್ಣನ ಮೇಲೆ ಮಾಡಬೇಕು ಅಂತ ಹೇಳಿದ್ರೆ ತಮ್ಮ ಪೂರ್ತಿಯಾಗಿ ಈ ಒಂದು ಕೆಲಸಕ್ಕೆ ಇಳಿತಾನೆ. ಅಂದ್ರೆ ಅಣ್ಣ ಎಲ್ಲೆಲ್ಲಿ ಆ ಉಗುರು ಕಟ್ ಮಾಡ್ಕೊಳ್ಳುವಂಥದ್ದು ಇರ್ಬೋದು, ಅಥವಾ ತಲೆ ಬಾಚ್ಕೋಬೇಕಾದ್ರೆ ಆ ಕೂದ್ಲಿರ್ಬೋದು, ಅದನ್ನೆಲ್ಲ ಸಂಗ್ರಹ ಮಾಡಿ ಒಂದು ಕಡೆ ಇಟ್ಕೊಂಡು ಅದನ್ನ ತಗೊಂಡೋಗಿ ಒಂದು ದಿನ ಈ ಮಾಂತ್ರಿಕರಿಗೆ ಕೊಡುವಂಥದ್ದು, ಅಲ್ಲಿಂದ ಆ ಪ್ರಯೋಗಕ್ಕೆ ಬಳಸ್ಕೊಳ್ಳುವಂಥದ್ದು. ಹಾಗಾಗಿ ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ರೆ, ಯಾವ್ದಾದ್ರೂ ಒಂದು ವ್ಯಕ್ತಿ ಮೇಲೆ ನಿಮ್ಗೆ ಏನಾದ್ರೂ ಅನುಮಾನ ಬರ್ತಾ ಇದೆ ಅಂತ ಹೇಳಿದ್ರೆ ಅವರಿಂದ ಇದನ್ನೆಲ್ಲವನ್ನ ಗಮನಿಸ್ಬೇಕು. ಈ ಒಂದು ಉಗ್ರಿಂದ ಅಥವಾ ತಲೆ ಕೂದಲಿಂದ ಬಹಳಷ್ಟು ಪ್ರಯೋಗಗಳನ್ನ ಮಾಡಬಹುದು. ಬರೀ ಒಂದು ಫೋಟೋ ಕೇಳ್ತಾರೆ, ಆ ಫೋಟೋಯಿಂದ ಏನೂ ಆಗಲ್ಲ. ನಮ್ಮ ಮೈಯಲ್ಲಿ ಇಡತಕ್ಕಂಥ ಚರ್ಮ ಇರ್ಬೋದು, ಉಗ್ರ ಇರ್ಬೋದು, ನಾವು ಹಾಕೊಳ್ಳುವಂಥ ಬಟ್ಟೆ ಇರ್ಬೋದು. ಸೊ ಈ ರೀತಿಯಾದಂಥ ಒಂದು ವಸ್ತುಗಳು ಸಿಕ್ಬಿಟ್ಟೆ ಅಂದ್ರೆ ಈ ವಸ್ತುಗಳಿಂದ ಯಾವ ರೀತಿ ಬೇಕಾದ್ರೂ ಒಂದು ಪ್ರಯೋಗಗಳನ್ನ ಮಾಡ್ಬೋದು. ಅಂದ್ರೆ ಈ ವಸ್ತುಗಳಿಂದ ಕಾಲಿನ ನರದಿಂದ ಮಾಡ್ತಾರೆ. ಕಾಲಿನ ನರ ಟ್ವಿಸ್ಟ್ ಆಗೋ ತರ ಮಾಡುವಂಥದ್ದು, ಅಥವಾ ಭೀಕರವಾದಂತ ಒಂದು ಜ್ವರ ಬಂದು ಆ ಒಂದು ಮನುಷ್ಯ ಸಾಯೋ ಅಂಥದ್ದಿರ್ಬೋದು. ಈ ರೀತಿಯಾದಂಥ ಪ್ರಯೋಗದಲ್ಲಿ ನಾನಾ ರೀತಿಯಾದಂಥ ಒಂದು ವ್ಯತ್ಯಾಸಗಳಿದೆ. ಈ ರೀತಿ ಎಲ್ಲ ಪ್ರಯೋಗಗಳು ಆಗತ್ತೆ. ಹಾಗಾಗಿ ನಾವು ಏನು ಅಂತ ಹೇಳಿದ್ರೆ, ಈ ಒಂದು ಉಗ್ರ ಇರ್ಬೋದು, ತಲೆ ಕೂದಲಿರ್ಬೋದು, ಇದನ್ನೆಲ್ಲ ನಾವು ಎಲ್ಲಿ ಉಗ್ರ ತೆಕ್ಕೊಳ್ಳೋದಿರ್ಬೋದು, ಅದಕ್ಕೆ ಒಂದು ಸ್ಥಳ ಅನ್ನೋದಿರುತ್ತೆ. ಅಥವಾ ನಾವು ಬಾಚ್ಕೊಳ್ಳೋಂಥ ಒಂದು ಇದರಲ್ಲಿ ಯಾರಾದ್ರೂ ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಅವ್ರು ಏನಾದ್ರೂ ಈ ರೀತಿಯಾದಂಥ ಒಂದು ಕೆಲಸಕ್ಕೆ ಒಳಗಾಗಿದಾರ, ಇದನ್ನೆಲ್ಲವನ್ನ ಅಬ್ಸರ್ವ್ ಮಾಡಬೇಕು. ಈ ತರ ಏನಾದ್ರೂ ಒಂದೊಂದು ವಸ್ತುಗಳು ಸಿಕ್ಕಿದ್ರು ಕೂಡ ನಂತರ ನಾವು ಅದನ್ನ ಆ ತರ ಪ್ರಯೋಗ ಒಂದ್ಸಲ ಆಯ್ತು ಅಂತ ಹೇಳಿದ್ರೆ ಅದರಿಂದ ಹೊರಗಡೆ ಬರೋದು ಬಹಳ ಕಷ್ಟ ಆಗತ್ತೆ. ನಾವು ಏನೇನು ಮಾಡಿದ್ರೂ ಸರಿ ಹೋಗೋದಿಲ್ಲ. ಈ ರೀತಿಯಾದಂಥ ಒಂದು ಪ್ರಯೋಗ ಬಹಳಷ್ಟು ನಮ್ಮ ಜೀವನದಲ್ಲಿ ತುಂಬಾ ಜನ ಬಂದಿದ್ದಾರೆ ನಮ್ಮ ಹತ್ರ. ಈ ತರ ಎಲ್ಲ ಆಗಿರ್ತಕ್ಕಂಥವ್ರು ಅವ್ರು ಹೆಂಗಿರ್ತಾರೆ ಅಂತ ಹೇಳಿದ್ರೆ, ಅದೇ ನಾವ್ ಹೇಳ್ದಂಗೆನೆ ಅವರ ಒಂದು ನಡವಳಿಕೆನೆ ಬದಲಾಗಿರುತ್ತೆ. ಅಥವಾ ಈ ತರ ಒಂದು ಕೆಟ್ಟ ಕೆಲವೊಂದು ಕಟಕ ಪ್ರಯೋಗ ಇರ್ಬೋದು, ಈ ತರ ಪ್ರಯೋಗದಿಂದ ಆ ವ್ಯಕ್ತಿ ಅವನ ಒಂದು ದೇಹದಿಂದಾನೇ ಬೇರೆ ತರ ವಾಯ್ಸ್ ಕೇಳಿಸುತ್ತೆ. ಹೆಣ್ಣಿನ ವಾಯ್ಸ್ ಕೇಳೋ ತರ, ಅಥವಾ ಒಂದು ಮುದಿ ವಯಸ್ಸಿನ ಒಂದು ವೃದ್ಧಾಪ್ಯದಲ್ಲಿರ್ತಕ್ಕಂಥ ಆ ತರ ಒಂದು ವ್ಯಕ್ತಿಯ ವಾಯ್ಸ್ ಕೇಳಿಸೋ ತರ, ಆ ತರದ್ದೆಲ್ಲ ಒಂದು ಶಬ್ದಗಳು ಕೇಳಿಸೋದು. ಮತ್ತೆ ಅವರು ಒಂದು ಕಡೆ ನಮ್ಮ ಮುಂದೆ ಏನಾದ್ರೂ ಕೂತ್ಕೊಂಡಾಗ ಅವರು ನಮ್ಮ ಒಂದು ಕೆಲವೊಂದು ತಾಂತ್ರಿಕ ಶಕ್ತಿಯಿಂದ ಅವ್ರು ಸರಿಯಾಗಿ ಕೂತ್ಕೊಳ್ಳೋದಿಕ್ಕಾಗಲ್ಲ, ಒದ್ದಾಡ್ತಾ ಇರ್ತಾರೆ, ಅಥವಾ ಏನೋ ಮಾತಾಡೋದಕ್ಕೆ ಇನ್ನೇನೋ ಮಾತಾಡ್ತಾ ಇರ್ತಾರೆ. ಈ ರೀತಿ ಎಲ್ಲ ಒಂದು ಸಮಸ್ಯೆ ಅವ್ರಿಗೆ ಆಗಿರುತ್ತೆ. ಅವಾಗ ನಮ್ಗೆ ಗೊತ್ತಾಗತ್ತೆ ಈ ತರ ಒಂದು ಪ್ರಯೋಗಕ್ಕೆ ಇವ್ರು ಒಳಗಾಗಿದ್ದಾರೆ, ಇವ್ರಿಗೆ ಈ ರೀತಿ ಪರಿಹಾರ ಆಗ್ಬೇಕು ಅಂತ. ತುಂಬಾ ಜನದ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ ತರ ಎಲ್ಲ ಸಮಸ್ಯೆ, ಈ ತರ ಒಂದು ಪ್ರಯೋಗ ಆದಾಗ ಸರಿಯಾದಂತ ತಾಂತ್ರಿಕರು ಅವ್ರು ಸಿಗೋದಿಲ್ಲ. ಅದೇ ಅವರ ಒಂದು ಕೆಟ್ಟ ಟೈಮ್ ಅಂತ ಹೇಳ್ಬೋದು. ಇವ್ರಿಗೆ ಇನ್ನಷ್ಟು ತೊಂದರೆ ಕೊಡೋದು, ಅವ್ರು ಇನ್ನಷ್ಟು ಒಂದು ಬೇರೆ ತರ ಪ್ರಯೋಗಗಳನ್ನ ಮಾಡ್ಬಿಟ್ಟು ಒಂದಕ್ಕೆ ಎರಡು ಮಾಡಿಡೋದು. ಜಾಸ್ತಿಯಾಗಿ ನಮ್ಮಲ್ಲಿ ಬರೋಂತ ನಮ್ಮ ಕ್ಲೈಂಟ್ಸ್ ಏನಿದ್ದಾರೆ, ಪಾಪ ಅವರು ಬೇರೆಯವ್ರ ಹತ್ರ ಒದ್ದಾಡ್ಕೊಂಡು ಸರಿಯಾಗಿ ಪ್ರಯೋಗ ಆಗೋದನ್ನ ಬಿಟ್ಟು ಇನ್ನೇನೋ ಒಂದು ಪ್ರಯೋಗ ಆಗಿ ಒಂದಕ್ಕೆ ಎರಡಾಗಿ ನಾನಾ ರೀತಿಯಾದಂಥ ಆರೋಗ್ಯ ಸಮಸ್ಯೆ ಆಗಿ, ಈ ಕಡೆ ಹೆಂಡ್ತಿನ ಅಥವಾ ಗಂಡನ್ನ ಬಿಟ್ಟು ಮಕ್ಕಳಿಂದ ದೂರ ಆಗಿ ಎಲ್ಲೋ ಒಂದು ಕಡೆ ಒಂದು ಅನಾಥವಾಗಿ ಜೀವನ ಮಾಡುತ್ತಾರ. ಈ ತರ ಒಂದು ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ತುಂಬಾ ಜನ ಬಂದಿದ್ದಾರೆ ನಮ್ಮ ಹತ್ರ ಇಲ್ಲಿವರೆಗೂ. ಅಷ್ಟು ವರ್ಷಗಳಿಂದನೂ ನಾವು ನೋಡ್ಕೊಂಡ್ ಬಂದಿರುವಂಥದ್ದು. ಈ ತರ ಪ್ರಯೋಗ ಆಗಿದ್ದ ತಕ್ಷಣ ಅವ್ರು ಏನು ನಮ್ಮ ಹತ್ರ ಹೇಳ್ಬೇಕು ಅಂತ ಇಲ್ಲ, ನಮ್ಗೆಲ್ಲ ಗೊತ್ತಾಗಿ ಅವರ ಇಡೀ ಜೀವನವನ್ನ ನಾವು ತಿಳಿಸ್ತೀವಿ. ಈ ತರ ಇದ್ರಿ, ಈ ತರ ಆಯ್ತು, ನಿಮ್ಗೆ ಪರಿಹಾರ ಏನು, ಯಾವ ರೀತಿ ಪರಿಹಾರಗಳನ್ನ ಮಾಡಿಕೊಂಡ್ರೆ ಎಷ್ಟು ಈಸಿಯಾಗಿ ಹೋಗ್ಬೋದು, ಎಷ್ಟು ಬೇಗ ಇದರಿಂದ ಹೊರಗಡೆ ಬರ್ಬೋದು ಅನ್ನೋಂಥದ್ದು. ಈ ಕೆಟ್ಟದ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಉಗ್ರು, ತಲೆ ಕೂದಲು, ಬಟ್ಟೆ ಚೂರು ಇದೆಲ್ಲ ಬೇಕಾಗತ್ತೆ. ಅದನ್ನೇ ಈ ಕೆಟ್ಟದ್ ಆಗಿರ್ತಕ್ಕಂಥದ್ದನ್ನ ಮೈಯಿಂದ ಹೊರಗಡೆ ತೆಗಿಬೇಕು ಅಂದ್ರೆ ಏನು ಬೇಡ, ಬರೀ ನೀವು ಒಬ್ರು ನಮ್ಮ ಜೊತೆ ಇದ್ರೆ ಸಾಕು, ಸರಿಯಾಗಿ ಆ ಪ್ರಯೋಗಕ್ಕೆ ಸಹಕಾರ ಕೊಟ್ರೆ ಸಾಕು, ನಾವು ಇದರಿಂದ ನಿಮ್ಮನ್ನ ಪರಿಹಾರ ಮಾಡ್ಬೋದು. ಈ ಸಮಸ್ಯೆಗಳು ಏನೇನು ಕೆಟ್ಟದೆಲ್ಲ ನಡೆದಿರುತ್ತೆ ನಿಮ್ಮ ಮೈ ಮೇಲೆ, ನಿಮ್ಮ ದೇಹದ ಮೇಲೆ, ನಿಮ್ಮ ಆರೋಗ್ಯದ ಮೇಲೆ, ಇದನ್ನೆಲ್ಲ ನಾವು
ಸರಿ ಮಾಡಬಹುದು. ಈಗ ನೀವು ಎಷ್ಟೋ ಕಾಶ್ಮೀರ ಪ್ರಯೋಗಗಳು ನೀವು ನೋಡಿರ್ತೀರ, ಅಥವಾ ಸಮಸ್ಯೆಗಳು ಸೊಲ್ಯೂಷನ್ ಕೂಡ ಸಾಲ್ವ್ ಮಾಡಿರ್ತಾರೆ. ನೀವು ನೋಡಿದಂತ ಒಂದಷ್ಟು ಹಾರಿಬಲ್ ಘಟನೆಗಳು? ಇದೇ ತರ ನಮ್ಮ ಒಂದು ಜೀವನ ನಡೀತಾ ಇತ್ತು. ನಮ್ಮ ಒಂದು ಆಫೀಸ್ ಇದೆ. ಆ ಜ್ಯೋತಿಷ್ಯಾಲಯದಲ್ಲಿ ಪ್ರತಿದಿನ ನಮಗೆ ಕ್ಲೈಂಟ್ ಇದ್ದೇ ಇರ್ತಾರೆ. ಯಾರಾದ್ರೂ ಒಬ್ರು ಬರೋದು ಹೋಗೋದು ಇದ್ದೇ ಇರುತ್ತೆ. ಪಾಪ ಅವ್ರ ಕಷ್ಟಗಳು ಏನಿದೆ ಅದನ್ನ ಯಾವ ತರ ಅಂದ್ರೆ ಎಲ್ಲೆಲ್ಲಿ ಎಲ್ಲ ಬೇರೆ ಕಡೆಯಿಂದ ಎಲ್ಲ ಒದ್ದಾಡಿ ನಮ್ಮ ಹತ್ರ ಬಂದಿರ್ತಾರೆ. ಯಾವ ತರ ಅವ್ರನ್ನ ಪರಿಹಾರ ಮಾಡ್ಬೋದು, ನಮ್ಮಿಂದ ಏನ್ ಸಹಾಯ ಆಗತ್ತೆ ಅದನ್ನ ನಾವು ನೋಡ್ತೀವಿ. ಮೊದಲನೇದಾಗಿ ಎಷ್ಟು ನಾವು ಮಾಡ್ಬೋದು, ನನ್ನ ಕಡೆಯಿಂದ ಎಷ್ಟು ಪ್ರಯತ್ನ ಪಟ್ಟು ಆ ಒಂದು ಬಡವರಿಗೆ ಹೆಲ್ಪ್ ಮಾಡ್ಬೋದು ಅನ್ನೋಂಥದ್ದನ್ನ ನಾವು ನೋಡ್ತೀವಿ. ಅದೇ ತರ ಇದ್ದಾಗ ಒಬ್ರು ಒಡಿಸ್ಸಾಯಿಂದ ಬಂದಿದ್ರು. ಒಡಿಸ್ಸಾ ಹತ್ರ ಬರಂಪುರ್ ಅಂತ ಇದೆ. ಆ ಊರಿಂದ ಗಂಡ ಹೆಂಡತಿ ಮಗು ಬಂದಿದ್ದಾರೆ. ಹೆಂಗಿದ್ದಾರೆ ಅಂತ ಹೇಳಿದ್ರೆ ಸರಿಯಾಗಿ ಒಂದು ಅವರ ದೇಹದಲ್ಲಿ ಜೀವ ಅನ್ನೋದೇ ಇಲ್ಲ, ಆ ರೀತಿ ಇದ್ದಾರೆ. ನಾವೇನೋ ಅವರು ಊಟ ಮಾಡಿಲ್ವೇನೋ, ಅವ್ರಿಗೇನಾದ್ರೂ ತಂದು ಕೊಡೋಣ ಅಂತ ನಾವು ನೋಡಿದ್ರೆ ಅವ್ರು ಎಷ್ಟೇ ಊಟ ಮಾಡಿದ್ರು ಅವ್ರು ಚೆನ್ನಾಗೇ ಇದ್ದಾರೆ. ಎಷ್ಟೇ ಊಟ ಮಾಡಿದ್ರು ಮೈಗೆ ಅಂಟ್ಕೊಳ್ಳೋದಿಲ್ಲ. ಅಂದ್ರೆ ಅವ್ರಿಗೆ ಆ ಜೀರ್ಣ ಅನ್ನೋದು ಸರಿಗಿಲ್ಲ. ತುಂಬಾ ಆ ಮಗು ಅಂತೂ ನೋಡೋದಿಕ್ಕಾಗೋದೇ ಇಲ್ಲ. ಅಷ್ಟು ಒಂದು ಹೀನಾಯ ಸ್ಥಿತಿಯಲ್ಲಿ ಇರ್ತಕ್ಕಂಥ ಮಗು. ತುಂಬಾ ಒಂಥರ ಏನು ಆಹಾರನೇ ಇಲ್ವೇನೋ, ಒಂದು ತಿಂಗಳಾನುಗಟ್ಲೆ ಕಾಲ ಅನ್ನೋ ಥರ ಆ ಮಗು ಇರೋದು ನೋಡಿ ತುಂಬ ಬೇಸರವಾಗಿ ಏನೇನಾಯ್ತು ಅಂತ ನಾವು ಭೈರವಿ ಪ್ರಶ್ನೆ ಹಾಕಿ ನೋಡಿದಾಗ ಮುಂಚಿಂದೆಲ್ಲ ಪ್ರತಿ ಒಂದು ಪಿನ್ ಟು ಪಿನ್ ಗೊತ್ತಾಗತ್ತೆ. ಒಂದು ಹೆಸರಾಂತ ಉದ್ಯಮಿ, ಬಟ್ಟೆ ಅಂಗಡಿ, ಅದು ಹೆಸರು ಹೇಳಲ್ಲ, ಒಡಿಸ್ಸಾದಲ್ಲೇ ಭುವನೇಶ್ವರ್ ಅಂತ ಕರಿತೀವಿ. ಆ ಒಡಿಸ್ಸಾ ಇನ್ನೊಂದು ಹೆಸರು ಭುವನೇಶ್ವರ್ ಅಂತ. ಅಲ್ಲಿ ಹೆಸರಾಂತ ಬಟ್ಟೆ ಅಂಗಡಿ ಅವ್ರದ್ದು. ತುಂಬಾ ದೊಡ್ಡ ಕ್ಲಾತ್ ಶೋರೂಮ್ ಇದೆ. ಆ ಒಂದು ಶೋರೂಮ್ ಅಲ್ಲಿ ಸ್ವಂತ ತಮ್ಮನೇ ಅಣ್ಣನ ಮೇಲೆ ಮಾಡಿರುವಂತ ಪ್ರಯೋಗ, ಇವನ್ ಅದೇನೆ ಈ ರೀತಿಯಾದಂತ ಮೃತ ಕಟಕ ಪ್ರಯೋಗ ಅಂತ. ಈ ಮೃತ ಕಟಕ ಪ್ರಯೋಗ ಅಂತ ಹೇಳಿದ್ರೆ ಈ ಹಣ್ಣನ ಒಂದು ಕಷ್ಟಪಟ್ಟಿರ್ತಕ್ಕಂಥ ಒಂದು ಆಸ್ತಿ ಏನಿದೆ ಆ ಎಲ್ಲವನ್ನ ದುರಾಸೆ ಜಾಸ್ತಿಯಾಗಿ ಈ ತಮ್ಮ ಅವನ ಮೇಲೆ ಮಾಡ್ಕೊಳ್ಳೋದಿಕ್ಕೆ ಅಣ್ಣನ ಒಂದು ಸಂಪೂರ್ಣ ಅವ್ರು ಯಾರು ಇರ್ಲೇಬಾರ್ದು, ಬದುಕಿರ್ಲೇಬಾರ್ದು ಅಂತ ಮಾಡಿರುವಂತ ಪ್ರಯೋಗ. ಏನಾಗತ್ತೆ, ಆ ಪ್ರಯೋಗ ಮಾಡೋದಿಕ್ಕೆ ಅಷ್ಟು ಶಕ್ತಿಶಾಲಿಯಾದಂತ ತಾಂತ್ರಿಕನನ್ನು ಹಿಡಿದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪ್ರಯೋಗ ಅನ್ನೋದು ಮಾಡ್ತಾನೆ. ಮಾಡಿದಾಗ ಅಣ್ಣನಿಗೇನಾಗತ್ತೆ ಮೊದಲನೇದಾಗಿ ಅಂತ ಹೇಳಿದ್ರೆ ಆರೋಗ್ಯ ಹಾಳಾಗತ್ತೆ. ಅವ್ರ ಪಾಪ ಅಂಗಡಿಗೆ ಬರೋಕ್ಕಾಗಲ್ಲ, ಆ ಶೋರೂಮ್ಗೆ ಬರೋಕ್ಕಾಗಲ್ಲ, ವ್ಯಾಪಾರದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಪಾಪ ಆ ಗಂಡ ಹೆಂಡತಿ ಮಗು 3 ಜನ ಒಂದು ಹಾಸ್ಪಿಟ್ಲಿಗೆ ಸೇರ್ಕೊಳ್ತಾರೆ. ಈ ಕಡೆ ತಮ್ಮನಿಗೆ ತಮ್ಮ ಅಭಿವೃದ್ಧಿ ಆಗ್ತಾ ಹೋಗ್ತಾನೆ, ವ್ಯಾಪಾರ ಚೆನ್ನಾಗಿ ನಡೀತಾ ಇರುತ್ತೆ. ತಮ್ಮನ್ ಗೊತ್ತಾಗ್ಬಿಡುತ್ತೆ, ಇನ್ನು ಅಣ್ಣ ಉಳಿಯಲ್ಲ, ಅಣ್ಣ ನಮ್ಮ ತಂಟೆಗೆ ಬರಲ್ಲ, ಇನ್ನು ಅಣ್ಣಂದು ಒಂದು ಏನು ಆ ಸಂಸಾರ ಇದೆ ಅದು ಮುಗೀತು ಕತೆ, ಇನ್ನು ನಾನೇ ರಾಜ, ನನಗಿಷ್ಟ ಬಂದಾಗ ನಾನು ನೆಮ್ಮದಿಯಾಗಿ ನಾನು ನಮ್ಮ ಹೆಂಡತಿ ಮಕ್ಕಳು ಇರ್ಬೋದು ಅನ್ನೋದು ಈ ರೀತಿಯಾದಂಥ ಒಂದು ಕೆಟ್ಟ ಬುದ್ಧಿ ಬರುತ್ತೆ. ಅವನು ಯೋಚನೆ ಮಾಡಕ್ ಶುರು ಮಾಡ್ತಾನೆ. ಆದ್ರೆ ಈ ಕಡೆ ಇವರೆಲ್ಲ ಒದ್ದಾಡ್ತಾ ಇರ್ತಾರೆ. ಒಂದಲ್ಲ ಒಂದು ಕಾಯಿಲೆ, ಒಂದಲ್ಲ ಒಂದು ಸಮಸ್ಯೆ. ಒಂದು ಸರಿ ಹೋಗ್ತಾ ಇದೆ ಆರೋಗ್ಯ ಅಂದಾಗ ಇನ್ನೊಂದು ಸಮಸ್ಯೆ ಅವರಿಗೆ, ಅದರಿಂದ ಸರಿ ಹೋಗ್ತಾ ಇರ್ಬೇಕಾದ್ರೆ ಇನ್ನೊಂದು, ಈ ತರ ಆಗ್ತಾ ಇರುತ್ತೆ. ನಂತರ ಅವರು ಏನೇನ್ ಮಾಡಬೇಕು ಅಂತ ಗೊತ್ತಾಗ್ದೇನೆ ಆ ಒಂದು ಒಡಿಸ್ಸಾದಲ್ಲಿ ತುಂಬಾ ಶಕ್ತಿಯುತವಾದಂತ ಒಂದು ದೇವಸ್ಥಾನ ಇದೆ. ಜಗಜ್ಜನನಿಯಾದಂತ ಸತೀದೇವಿಯ ಒಂದು ಅಂಗಗಳು ನಾವೇನು ಹೇಳ್ತೀವಿ ಬಿದ್ದಿರ್ತಕ್ಕಂಥದ್ದು ಅಂತ, ಅಲ್ಲಿ ಒಂದು ದೇಹದ ಒಂದು ಭಾಗ ಬಿದ್ದಿದೆ. ತನ್ನ ಸ್ಥಾನ ಭಾಗಗಳು ಅಲ್ಲಿ ಬಿದ್ದು ಆ ಒಂದು ಒಡಿಸ್ಸಾದಲ್ಲಿ ಒಂದು ದೇವಸ್ಥಾನದಲ್ಲಿ ತಾರಾತಾರಿಣಿ ಅಂತ ಕರಿತೀವಿ. ಆ ತಾರಾತಾರಿಣಿ ದೇವಸ್ಥಾನಕ್ಕೆ ಇವರು ಒದ್ದಾಡಿಕೊಂಡು ಇವ್ರು ಹೋಗ್ತಾರೆ. ಹೋದಾಗ ಈ ತರ ಎಲ್ಲ ಆಯ್ತು ಅಂತ ಅಲ್ಲಿ ಪುರೋಹಿತರು ಯಾರಿದ್ದಾರೆ ಅಲ್ಲಿ ದೇವಸ್ಥಾನ ಪೂಜೆ ಮಾಡೋಂಥವ್ರು ಅವ್ರಿಗೆ ಹೇಳಿದಾಗ ಅವ್ರು ಹೇಳ್ತಾರೆ, ಅವರ ಒಂದು ದಿವ್ಯ ಶಕ್ತಿ ಬಹಳ ವಿಶೇಷವಾದಂಥದ್ದು, ತುಂಬಾ ವಿಶೇಷವಾದಂಥ ಒಂದು ಸಾಧನೆಯನ್ನ ಮಾಡಿರ್ತಕ್ಕಂಥ ಆ ತಾರಾತಾರಿಣಿ ದೇವಸ್ಥಾನದ ಅರ್ಚಕರು ಏನಿದ್ದಾರೆ ಅವರು ತಿಳಿಸ್ತಾರೆ, ಇಂಥ ಕಡೆ ಹೋಗಿ ನಿಮ್ಗೆ ಪರಿಹಾರ ಆಗತ್ತೆ. ಒಂದು ಸಮುದ್ರ ಸ್ನಾನ ಮಾಡಿ,
ಅಂತ ಹೇಳ್ತಾರೆ. ಆಗ ಇವ್ರು ಏನ್ ಮಾಡ್ತಾರೆ, ಸಮುದ್ರ ಸ್ನಾನ ಮಾಡ್ತಾರೆ, ಆ ತಾರಾತಾರಿಣಿ ದೇವಿಗೆ ಬಹಳಷ್ಟು ಒಂದು ಸೇವೆ ಎಲ್ಲ ಮಾಡ್ತಾರೆ. ಮಾಡಿಕೊಂಡು ಅವ್ರು ಏನ್ ಮಾಡ್ತಾರೆ, ನಮ್ಮ ಹತ್ರ ಬರ್ತಾರೆ. ನಮ್ಮ ಹತ್ರ ಬಂದಾಗ ಬಹಳಷ್ಟು ಅವ್ರಿಗೆ ಅವರ ಕಥೆಯೆಲ್ಲ ಕೇಳಿ, ಅವರ ಒಂದು ಏನೇನು ಸಮಸ್ಯೆ ಆಗಿದೆ, ಏನೇನು ಪ್ರಯೋಗ, ಅದೆಲ್ಲ ಪ್ರತಿಯೊಂದು ಗಮನಿಸ್ಬಿಟ್ಟು ಇವ್ರಿಗೆ ಯಾವ ರೀತಿ ಪರಿಹಾರ ಮಾಡಬೇಕು ಅಂತ ನಾವು ನೋಡ್ತೀವಿ, ಪ್ರಶ್ನೆ ಹಾಕಿ ನೋಡ್ತೀವಿ. ನೋಡಿದಾಗ ಏನೇ ಪ್ರಶ್ನೆ ಹಾಕಿದ್ರು ಕೂಡ ತಮ್ಮನಿಗೆ ರಿವರ್ಸ್ ಹೋಗುತ್ತೆ. ಅಂದ್ರೆ ಮಾಡಿರುವಂಥದ್ದು ಅಷ್ಟು ಕೂಡ ಅವನಿಗೆ ರಿವರ್ಸ್ ಹೋಗಿ ಇವರು ಏನು ಒಂದು ಸ್ಥಿತಿಯಲ್ಲಿದ್ದಾರೆ ಆ ಸ್ಥಿತಿಗೆ ಅವ್ರು ಹೋಗ್ತಾರೆ. ಆದ್ರೆ ಈ ಅಣ್ಣನ ಗುಣ ಏನು, ಸ್ವಭಾವ ಏನು ಅಂತ ಹೇಳಿದ್ರೆ ತಮ್ಮನ್ಗೇನಾಗಬಾರ್ದು ಅಂತ ನೋಡಿ. ಇಷ್ಟೆಲ್ಲ ಆದ್ರೂ ಕೂಡ ತಮ್ಮ ಚೆನ್ನಾಗಿರ್ಬೇಕು ಅಂತ ಅಣ್ಣ ಬಯಸ್ತಾ ಇದ್ದಾನೆ. ಹಾಗಾಗಿ ಇಲ್ಲಿ ಅವ್ರಿಗೇನು ಆಗದೆ ಇರೋ ತರ ನೋಡ್ಬೇಕು ಅಂತ ಹೇಳಿದ್ರೆ ಇವ್ರಿಗೆ ರಕ್ಷಣೆ, ಅವ್ರಿಗೂ ಒಂದು ಬಂಧನ, ರಕ್ಷಣೆ ಮಾಡಬೇಕು ಅಂತ. ಸೊ ಈ ತರ ಒಂದು ಪ್ಲಾನ್ ಆಗುತ್ತೆ. ಒಂದು ದಿನ ಅವ್ರು ಇಲ್ಲೇ ಬೆಂಗಳೂರಲ್ಲೇ ಉಳ್ಕೊಳ್ತಾರೆ. ಉಳ್ಕೊಂಡು ಅವ್ರಿಗೆ ನಾವು ಕರೆದಾಗೆಲ್ಲ ಅವ್ರು ಬರ್ತಾರೆ. ಒಂದು ದಿನ ನಾವು ಹೇಳ್ತೀವಿ, ನಮ್ಮ ಒಂದು ಶಕ್ತಿಪೀಠ ಇದೆ, ಈ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇದೆ ಅದು. ಆ ಒಂದು ಶಕ್ತಿಪೀಠಕ್ಕೆ ಅವ್ರು ಕರ್ಕೊಂಡು ಹೋಗಿ ಕೂರಿಸಿದಾಗ ನಾವು ಅನ್ಕೊಂಡಿರೋ ಅಂತ ಒಂದು ಪ್ರಯೋಗ ನಾವು ಶುರು ಮಾಡಿದಾಗ ಈ ಮಾಂತ್ರಿಕ ಏನ್ ಮಾಡಿದಾನೆ, ತಮ್ಮನ ಮಾತನ್ನ ಕೇಳಿ 3-4 ಪ್ರೇತವನ್ನ ಇವ್ರ ಮೈ ಮೇಲೆ ಬಿಟ್ಟಿದ್ದಾನೆ. ಆ ಕ್ಷಣದಲ್ಲಿ ನಮ್ಗೆ ಗೊತ್ತಾಯ್ತು ಈ ಪ್ರೇತ ಸಂಬಂಧಿತವಾದಂತ ಒಂದು ಸಮಸ್ಯೆ ಕೂಡ ಇವರಲ್ಲಿದೆ ಅಂತ. ಈ ಮೃತ ಕಟಕ ಪ್ರಯೋಗ ಅಂದ್ರೆ ಇದೇನೆ. ಈ ಪ್ರೇತದ ಒಂದು ಅಂಶವನ್ನ ಈ ಒಂದು ವ್ಯಕ್ತಿಗಳ ಮೇಲೆಲ್ಲ ಹಾಕಿ ಮೃತ ಕಟಕ ಪ್ರಯೋಗ ಅಂತ ಮಾಡ್ತಾರೆ. ಇದಕ್ಕೋಸ್ಕರ ತಲೆ ಕೂದಲು, ಉಗುರು, ಬಟ್ಟೆ, ಇದ್ರ ಜೊತೆಗೆ ಬಹಳಷ್ಟು ವಸ್ತುವನ್ನ ಬಹಳಷ್ಟು ದಿನಗಳ ಕಾಲ ಸಂಗ್ರಹ ಮಾಡಿ ತಮ್ಮ ಅಣ್ಣನ ಮೇಲೆ ಮಾಡಿಸಿರುವಂಥದ್ದು. ಇದೆಲ್ಲವನ್ನ ನಾವು ಸರಿ ಮಾಡೋದಕ್ಕೆ ಸುಮಾರು 11 ದಿನಗಳ ಕಾಲ ಹಿಡಿಯುತ್ತೆ. 11 ದಿನಗಳ ಕಾಲನೂ ವಿಚಿತ್ರವಾದಂತ ಪ್ರೇತದ ಧ್ವನಿ ಆ ಒಂದು ಶಕ್ತಿಪೀಠದಿಂದ ಹೊರಗಡೆ ಒಂದು ಹಳ್ಳಿ, ಆ ಹಳ್ಳಿ ಕೇಳಿಸ್ತಾ ಇತ್ತು ಅವ್ರು ಕಿರ್ಚೋದು. ಅಷ್ಟ್ರ ಮಟ್ಟಿಗೆ ಆ ಒಂದು ಕೂಗು, ಪ್ರೇತದ ಕೂಗು ಅವ್ರು ಕಿರ್ಚಿದ್ರೆ ಅಷ್ಟು ಕೇಳಿ ಅವರೆಲ್ಲ ಓಡ್ ಬರ್ತಾ ಇದ್ರು ಅಲ್ಲಿಗೆ. ಅಂತ ಒಂದು ಘನಘೋರವಾದಂತ ಕಾಶ್ಮೋರ ಪ್ರೇತ ಕಟಕ ಪ್ರಯೋಗ ಅಂತ. ಕಾಶ್ಮೋರ ಪ್ರಯೋಗ ಅನ್ನುವಂಥದ್ದು ಆಗ್ಲೇಬಾರ್ದು ಅಂತ ನಾವು ಹೇಳೋದು, ಇಡೀ ಒಂದು ಮನುಕುಲಕ್ಕೆ ಆಗ್ಬಾರ್ದು. ಆ ಕಾಶ್ಮೋರ ಪ್ರಯೋಗ ಅಂದ್ರೆ ಒಂದು ಪ್ರೇತ ಪ್ರಯೋಗ ಅಂತ. ಕಾಶ್ಮೋರ ಪ್ರಯೋಗ ಅಂದ್ರೆ ಪ್ರಾಣಿಗಳೆಲ್ಲ ಬಳಸ್ಕೊಂಡು ಇಡೀ ಊರನ್ನೇ ನಾಶ ಮಾಡುವಂತ ಪ್ರಯೋಗ ಅಂತ. ಕಾಶ್ಮೋರ ಪ್ರಯೋಗ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಈ ನೀವು ನೋಡಿರ್ಬೋದು, ದೇವತೆಗಳ ಕಾಲದಲ್ಲಿ ರಾಕ್ಷಸರು ದೇವತೆಗಳು ಯಾವ ತರ ಅವರು ಯುದ್ಧ ಆಡ್ತಾ ಇದ್ರು, ಯಾವ ತರ ಮಾಡ್ತಾ ಇದ್ರು. ಈ ರಾಕ್ಷಸರನ್ನ ಸಂಹಾರ ಮಾಡೋದಕ್ಕೆ ದೇವತೆಗಳು ಎಷ್ಟು ಒದ್ದಾಡ್ತಾ ಇದ್ರು, ಎಂತೆಂತ ಯುದ್ಧಗಳನ್ನ ಮಾಡ್ತಾ ಇದ್ರು. ಆ ಕಾಳಿಯ ಪರಮೇಶ್ವರನ ಒಂದು ಸಹಾಯ ತಗೊಂಡು ಎಷ್ಟೆಲ್ಲ ಯುದ್ಧ ನಡೀತಾ ಇತ್ತು, ಎಂತೆಂತ ಆಯುಧಗಳನ್ನೆಲ್ಲ ಬಳಸ್ತಾ ಇದ್ರು ಅಂತ ಒಂದು ಕಾಲ ಈಗಿನ ಕಾಲ ಇಲ್ಲ ನಮ್ದು. ನಾವೆಲ್ಲ ಮನುಷ್ಯರಾಗಿರ್ತೀವಿ. ಆದ್ರೆ ಆ ಒಂದು ಕಾಶ್ಮೀರ ಪ್ರಯೋಗ ಆಗಿನ ಕಾಲದಲ್ಲಿ ಮಾಡಿರುವಂತ ಒಂದು ಏನು ಇಂಥ ಪ್ರಯೋಗಗಳಿದೆ ಅದೆಲ್ಲ ಈಗಿನ ಕಾಲದಲ್ಲಿ ನಡೆದ್ರೆ ಸಾಮಾನ್ಯ ಜನ ಬದುಕೋದಿಕ್ಕೆ ಸಾಧ್ಯವಿಲ್ಲ. ಅಂತ ಕೆಟ್ಟ ಪ್ರಯೋಗವನ್ನ ತೆಗಿಬೇಕು ಅಂತ ಹೇಳಿದ್ರೆ ಅದು ಅಘೋರಿಗಳಿಂದ ಮಾತ್ರ ಸಾಧ್ಯ. ಯಾಕೆ ಅಂತ ಹೇಳಿದ್ರೆ ಅಘೋರಿಗಳ ಜೀವನ ಚರಿತ್ರೆ ನೀವೇ ಬಹಳಷ್ಟು ಕಡೆ ನೀವು ಆ ಒಂದು ಅಘೋರಿಗಳ ಜೀವನ ಚರಿತ್ರೆಯನ್ನ ಓದಿರ್ತೀರಾ, ಅವರ ಒಂದು ಸಿನಿಮಾಗಳಲ್ಲೆಲ್ಲ ಕೆಲವೊಂದು ನೋಡಿರ್ತೀರಾ. ಕೆಲವೊಂದು ನಮ್ಮಂತ ಋಷಿ ಮುನಿಗಳಿರ್ಬೋದು ಅಥವಾ ತಾಂತ್ರಿಕರಿರ್ಬೋದು, ಗುರುಗಳಿರ್ಬೋದು, ನಮ್ಮಂತ್ರ ಎಲ್ಲ ನೀವು ಕೇಳಿರ್ತೀರ. ಆ ರೀತಿಯಾದಂಥ ಅಘೋರಿಗಳು ಈ ಸತ್ತ ಒಂದು ಎಣದ ಮೇಲೆ ಕೂತ್ಕೊಳ್ಳುವಂಥದ್ದು. ಆ ಅಘೋರಿಗಳು ಅವರ ಒಂದು ಆಹಾರ ಏನಾಗಿರುತ್ತೆ, ಶವಭಕ್ಷಣೆ ಅನ್ನುವಂಥದ್ದು. ಈ ರೀತಿಯಾದಂಥ ಒಂದು ಶಕ್ತಿ ಇರತಕ್ಕಂಥ ಅಘೋರಿಗಳನ್ನ ಬಳಸ್ಕೊಂಡೇ ಈ ಕಟಕ ಕಾಶ್ಮೀರ ಪ್ರಯೋಗವನ್ನ ಪರಿಹಾರ ಮಾಡಬೇಕು. ನಮ್ಮಲ್ಲಿ ಅಘೋರಿಗಳ ಒಂದು ತಂಡ ಇದೆ. ಕೆಲವರು ಎಲ್ಲಿಡ್ತಾರೆ ಅಂತ ಹೇಳಿದ್ರೆ ನಮ್ಮ ಪ್ರಯಾಗ್ರಾಜಲ್ಲಿ ಇರ್ತಾರೆ, ಕೆಲವರು ಬಂದು ಋಷಿಕೇಶಲ್ಲಿದ್ದಾರೆ, ಕೆಲವರು ಕೇದಾರ್ನಾಥಲ್ಲಿ ಹಿಮಾಲಯದಲ್ಲಿ ಇದ್ದಾರೆ.
ನಾವು ಹೆಚ್ಚಾಗಿ ಹಿಮಾಲಯದಲ್ಲಿರ್ತಕ್ಕಂಥ ಆ ಅಘೋರಿಗಳ ಹತ್ರ ಕೆಲವೊಂದು ಈ ತರ ಒಂದು ತುಂಬಾ ಕ್ರಿಟಿಕಲ್ ಆದಂತ ಒಂದು ಸಮಸ್ಯೆ ಏನಿರುತ್ತೆ ಅಂಥವ್ರನ್ನ ನಾವು ಕರ್ಕೊಂಡು ಹೋಗುವಂಥದ್ದು, ಅಂಥ ಒಂದು ಕೆಲಸಗಳನ್ನೆಲ್ಲ ಅಲ್ಲಿ ಹೋಗಿ ಪರಿಹಾರ ಮಾಡಿಕೊಂಡು ಬರ್ತೀವಿ. ಯಾಕೆ ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ಅಷ್ಟು ಶಕ್ತಿಶಾಲಿ ಆದಂಥ ಒಂದು ಸ್ಥಳ ಆಗಲಿ ಅಂತ ಅಘೋರಿಗಳಾಗ್ಲಿ ಎಲ್ಲೂ ಇಲ್ಲ. ಹಾಗಾಗಿ ಈ ರೀತಿಯಾದಂಥ ಕಾಶ್ಮೀರ ಕಟಕ ಪ್ರಯೋಗ ಪರಿಹಾರ ಆಗಬೇಕು, ಆ ಒಂದು ಆಗಿರ್ತಕ್ಕಂಥ ವ್ಯಕ್ತಿನ ಸರಿ ಮಾಡಬೇಕು ಅಂತ ಹೇಳಿದ್ರೆ ಅಂತ ಅಘೋರಿಗಳಿಂದ ಮಾತ್ರ ಸಾಧ್ಯ. ಈ ಕಾಶ್ಮೀರ ಪ್ರಯೋಗ ಅಂತ ಒಂದು ವ್ಯಕ್ತಿ ಮೇಲೆ ಆದ್ರೆ ಏನೇನಾಗುತ್ತೆ ಗೊತ್ತಾ? ಚರ್ಮ ತಿನ್ನುವಂಥದ್ದು, ಆ ಪ್ರೇತ ಚರ್ಮವನ್ನ ತಿನ್ನುತ್ತೆ, ರಕ್ತವನ್ನ ಕುಡಿಯುತ್ತೆ. ಈ ತರ ಎಲ್ಲ ಆದಾಗ ತನ್ನ ಆಹಾರ ಏನಿದೆ, ಆ ವ್ಯಕ್ತಿ ಊಟ ಮಾಡುವಂತ ಒಂದು ಪಾಪ ಆ ಊಟ ಏನಿದೆ ಅದನ್ನ ಈ ಒಂದು ಪ್ರೇತವು ಎಲ್ಲವನ್ನ ತಿಂತಾ ಇರುತ್ತೆ. ಕೊನೆಗೆ ಅವನಿಗೆ ಏನಂದ್ರೆ ಏನೂ ಇರಲ್ಲ. ಇಷ್ಟು ಒಂದು ಆಕ್ಟಿವ್ ಆಗಿರ್ತಕ್ಕಂಥ ವ್ಯಕ್ತಿ ಸಾಯೋ ಸ್ಥಿತಿಗೆ ಬರ್ತಾನೆ. ಅಷ್ಟು ತೆಳುವಿಗೆ ಅಷ್ಟು ಸಣ್ಣ ಆಗಿರ್ತಾನೆ, ಅಂತ ಒಂದು ಸ್ಥಿತಿಗೆ ತಲುಪಿರ್ತಾನೆ. ಅಂತ ಒಂದು ಕೆಟ್ಟ ಪ್ರಯೋಗ ಇದು. ಕಾಶ್ಮೀರ ಪ್ರಯೋಗ ಏನಂತ ಹೇಳಿದ್ರೆ ಆಗುವಂಥದ್ದಲ್ಲ, ಅದಾದ್ಮೇಲೆ ವ್ಯಕ್ತಿನ ಸರಿ ಮಾಡುವಂಥದ್ದು ಇದೆಯಲ್ಲ, ಅದೇ ನಿಜವಾದಂಥ ಭೈರವಿ ಶಕ್ತಿ ಸಾಧನದಿಂದ ಸಾಧ್ಯ. ಅಂತ ಒಂದು ಶಕ್ತಿಯುತವಾದಂಥ ವಿದ್ಯೆ ಕಲಿಯೋದು ಬಹಳ ಕಷ್ಟ. ಅಂತ ಒಂದು ಗುರುಗಳು ಸಿಗ್ಬೇಕು. ಆ ಥರ ಒಂದು ಪುಣ್ಯವನ್ನ ನಾವು ಮಾಡಿರೋದ್ರಿಂದ, ಎಷ್ಟೋ ಜನ್ಮದ ಒಂದು ಪುಣ್ಯದಿಂದ ಅಂತ ಗುರುಗಳು ಸಿಕ್ಕಿದ್ರು. ಆ ರೀತಿಯಾದಂಥ ಒಂದು ಪ್ರಯೋಗವನ್ನ ಕಲ್ತ್ವಿ. ಅಲ್ಲಿಂದ ಇಲ್ಲಿವರೆಗೂ ಬಹಳಷ್ಟು ಈ ರೀತಿಯಾದಂಥ ಒಂದು ಜನಗಳನ್ನ ಸರಿ ಮಾಡ್ತಾ ಬಂದಿದ್ದೀವಿ. ಇದರಷ್ಟು ಒಂದು ಪ್ರಯೋಗ ನಮ್ಮ ಒಂದು ಜೀವನದಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಇಷ್ಟು ಘನಘೋರವಾದಂಥ ಪ್ರಯೋಗ ಇನ್ನೊಂದಿಲ್ಲ. ಅಷ್ಟು ಕೆಟ್ಟ ಪ್ರಯೋಗ ಕಾಶ್ಮೀರ ಪ್ರಯೋಗ, ಅದರಲ್ಲೂ ಪ್ರೇತ ಕಾಶ್ಮೀರ ಪ್ರಯೋಗ ತುಂಬಾ ಒಂದು ಕ್ರಿಟಿಕಲ್ ಅಂತ ಹೇಳ್ಬೋದು. ಬಹಳ ಕ್ರಿಟಿಕಲ್ ಆದಂತ ಒಂದು ಪ್ರಯೋಗ ಅದು. ಮಾಡೋದು ಕಷ್ಟ, ತೆಗೆಯೋದು ಕಷ್ಟ. ಅಂತ ಅಷ್ಟು ಸಮಯ ಅಂತ ಇದು ಅನ್ನೋದು ಬೇಕು. ಈಗ ಇದು ಕಾಶ್ಮೀರ ಪ್ರಯೋಗ, ಇದೇನು ದೆವ್ವಭೂತಗಳ ಪಾಡ್ಕಾಸ್ಟು, ಇದೇನು ಕಟಕ ಪ್ರಯೋಗ, ಇದೆಲ್ಲ ಸುಳ್ಳು, ಡಮ್ಮಿ, ಅದು ಇದು ಅಂತೆಲ್ಲ ಯಾರನ್ನ ಯೋಚನೆ ಮಾಡ್ತಾ ಇದ್ರೆ, ಕನ್ನಡದಲ್ಲಿ ನಮ್ಮ KGF ಮ್ಯೂಸಿಕ್ ಡೈರೆಕ್ಟರ್ ರವಿ ಬಸ್ರೂರ್ ಒಂದು ಸಿನಿಮಾ ಇದೆ ಕಟಕ ಅಂತ. ಇದು ಫಸ್ಟ್ ಕನ್ನಡ ಸಿನಿಮಾ. 15 ಭಾಷೆಯಲ್ಲಿ ಡಬ್ಬಿಂಗ್ ಆಗತ್ತಿದ್ದು, ಇಂಗ್ಲಿಷ್ ಕೂಡ ಸೇರಿಸ್ಕೊಂಡು. ಕರಾವಳಿ ಭಾಗದಲ್ಲಿ ರಿಯಲ್ ಆಗಿ ನಡೆದಂತ ಘಟನೆಗಳಿರುತ್ತೆ. ಆದ್ರೆ ಒಂದು ಚಿಕ್ಕ ಮಗು ಮೇಲೆ ಏಡಿ ಪ್ರಯೋಗ ಆಗತ್ತೆ. ಕಾಶ್ಮೀರ ಏನ್ ಕಟಕ ಪ್ರಯೋಗ, ಇದು ರಿಯಲ್ ಆಗಿ ನಡೆದಿರ್ತಕ್ಕಂಥ ಘಟನೆ. ಅಂದ್ರೆ ಈ ಚಿಕ್ಕ ಮಕ್ಕಳ ಕಾಶ್ಮೀರಗೆ ಅಂದ್ರೆ ಯಾಕೆ ಬಳಸ್ಕೊಂತಾರೆ? ಸಾಮಾನ್ಯವಾಗಿ ನಿಮ್ಗೊಂದು ಉದಾಹರಣೆ ಬೇಕು ಅಂತ ಹೇಳಿದ್ರೆ, ಉದಾಹರಣೆ ಬಂದು ಒಂದು ಚಿತ್ರ ನಿಮ್ಗೆ ಹೇಳ್ತೀವಿ, ಕಟಕ ಅಂತ. ಆ ಕಟಕ ಕನ್ನಡ ಒಂದು ಚಿತ್ರ ಆಗಿರುತ್ತೆ. ಇದನ್ನ ಪ್ರತಿಯೊಬ್ಬರು ನೋಡ್ಬೇಕು. ಇದು ನಿಜವಾದಂತ ನಡೆದಂತ ಘಟನೆ. ಇದು ಬಹಳಷ್ಟು ನಮ್ಮ ಜೀವನದಲ್ಲಿ ನಾವು ನೋಡಿರ್ತಕ್ಕಂಥ ಕೇಸಸ್ ಏನಿದೆ, ಈ ಕಟಕ ಅನ್ನೋಂಥ ಒಂದು ಪ್ರಯೋಗ ಆಗಿರ್ತಕ್ಕಂಥ ಒಂದು ಆ ಕೇಸಸ್ ಬಹಳಷ್ಟು ಹ್ಯಾಂಡಲ್ ಮಾಡಿದ್ದೀವಿ. ಅದರಲ್ಲಿ ಒಂದು ಮಗುವಿನ ಮೇಲೆ ಪ್ರಯೋಗ ಮಾಡ್ತಾರೆ. ಯಾವ ತರ ಅಂತ ಹೇಳಿದ್ರೆ, ಮಗು ಸಾಮಾನ್ಯವಾಗಿ ನೀವೆಲ್ಲ ನೋಡ್ದಂಗೆ ಅದು ಆಟ ಆಡೋವಂಥದ್ದು, ಅದಕ್ಕೇನಾದ್ರೂ ಒಂದು ವಸ್ತು ಸಿಕ್ಕಿದ್ರೆ ಆ ವಸ್ತುವಲ್ಲೇ ಅದು ತಗೊಂಡು ಅದು ಆಟ ಆಡೋದು, ಆ ಥರ ಅದೆಲ್ಲ ಮಾಡುತ್ತೆ. ಆ ಥರ ಇದ್ದಾಗ ಆ ಒಂದು ಚಿತ್ರದಲ್ಲಿ ಅವರು ಒಂದು ಯಾವುದೋ ಒಂದು ಸಮುದ್ರದ ಹತ್ರ ಹೋಗ್ತಾರೆ. ಆ ಸಮುದ್ರದಲ್ಲಿ ಆ ಗಂಡ ಹೆಂಡತಿ ಮಾತಾಡ್ತಾ ಇರ್ಬೇಕಾದ್ರೆ ಈ ಮಗು ಅಲ್ಲಿ ಹೋಗುತ್ತೆ. ಆ ಒಂದು ಸಮುದ್ರದಲ್ಲಿರ್ತಕ್ಕಂಥ ಮರಳನ್ನೆಲ್ಲ ಮನೆ ತರ ಕಟ್ಟಿ ಆಟ ಆಡೋದು, ಈ ತರ ಎಲ್ಲ. ಆ ಸಮಯದಲ್ಲಿ ಅಲ್ಲೊಂದು ಏಡಿ ಇರುತ್ತೆ. ಆ ಏಡಿ ಮೇಲೆ ಪ್ರಯೋಗ ಆಗಿರುತ್ತೆ. ಅದೇ ಕಟಕ ಪ್ರಯೋಗ ಅಂತ. ಆ ಏಡಿ ಮೇಲೆ ಪ್ರಯೋಗ ಆಗಿರ್ತಕ್ಕಂಥ ಏಡಿನ ಈ ಮಗು ಒಂದು ಸಲ ಸ್ಪರ್ಶ ಮಾಡುತ್ತೆ, ಮುಗೀತಲ್ಲಿಗೆ. ಅಲ್ಲಿಂದ ಆ ಮಗುವಿನ ಜೀವನ ಚಿತ್ರ ವಿಚಿತ್ರವಾಗಿ ಹೋಗುತ್ತೆ. ಆ ಮಗು ಹೇಳೋದಕ್ಕೆ ಆಗೋದಿಲ್ಲ. ಅಂತ ಒಂದು ವಿಚಿತ್ರವಾದಂಥ ಪ್ರಯೋಗ ಕಟಕ ಪ್ರಯೋಗ. ಇದು ಯಾಕೆ ಅಂತ ಹೇಳಿದ್ರೆ, ನಾವು ಈ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ವಿ, ಕೆಲವರ ಮೇಲೆ ಯಾವುದೇ ಒಂದು ಪ್ರಯೋಗ ಮಾಡೋದಿಕ್ಕಾಗೋದಿಲ್ಲ. ಕೆಲವರ ಒಂದು ರಾಶಿ ನಕ್ಷತ್ರ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂತ, ಅದು ದೈವ ಬಲ ಅದು. ಆದ್ರೆ ಮನೆಯಲ್ಲಿ ಇನ್ಯಾರಿದಾರೋ ಅಂತ ನೋಡ್ತಾರೆ. ಇನ್ಯಾರಾದ್ರೂ ವೀಕ್ ಆಗಿದ್ರೆ, ಅಥವಾ ಇವರ ಒಂದು ಮನಸ್ಥಿತಿ ಹಾಳು ಮಾಡಬೇಕು, ಇವ್ರು ಇಷ್ಟು ಸ್ಟ್ರಾಂಗ್ ಇದಾರಲ್ಲ, ಇವ್ರನ್ನ ಯಾವ ತರ ಬಗ್ಸೋದು ಅಂತ ನೋಡ್ತಾರೆ. ಆಗ ಮನೆಯಲ್ಲಿ ಸಣ್ಣ ಪುಟ್ಟ ಮಕ್ಕಳಿದ್ರೆ ಆ ಮಕ್ಕಳನ್ನ ಬಳಸ್ಕೊಳ್ತಾರೆ. ಆ ಮಕ್ಕಳ ಮೇಲೆ ಈ ರೀತಿಯಾದಂಥ ಕಟಕ ಪ್ರಯೋಗವನ್ನ ಮಾಡ್ತಾರೆ.
ಕಟಕ ಪ್ರಯೋಗ ನಾವು ಹೇಳ್ದಂಗೆನೆ ಪ್ರಾಣಿಗಳ ಮಾಡಿದಾಗ ಸಾಮಾನ್ಯವಾಗಿ ಮಕ್ಕಳ ಹತ್ರ ಈ ಪ್ರಾಣಿಗಳು ಹೋದಾಗ ಪ್ರಾಣಿಗಳನ್ನ ಮುಟ್ಟುವಂಥದ್ದು, ಮುಟ್ಟಿದ ಕೂಡಲೇ ಆ ಮಗು ವಿಚಿತ್ರವಾಗಿ ಆಡೋದು, ಆ ಮಗುವಿನ ಒಂದು ದೇಹದಲ್ಲಿ ಏಡಿಯ ರೂಪದಲ್ಲಿ ಅಥವಾ ಒಂದು ನಾಯಿಯ ರೂಪದಲ್ಲಿ ಅಥವಾ ಕೋಳಿಯ ರೂಪದಲ್ಲಿ ಈ ರೀತಿಯಾದಂಥ ಒಂದು ಚಿತ್ರ ಮೂಡುತ್ತೆ. ವಿಚಿತ್ರವಾದಂಥದ್ದು. ಆ ಮಗುವಿನ ಒಂದು ದೇಹ ನೋಡ್ಬಿಟ್ರೆ ಎಂಥವ್ರಿಗಾದ್ರೂ ಭಯ ಆಗತ್ತೆ. ಅಂತ ಒಂದು ದೇಹ ಸಂಪೂರ್ಣವಾಗಿ ಬದಲಾವಣೆ ಆಗಿರುತ್ತೆ. ನಂತರ ಅದಕ್ಕೆ ಬಹಳಷ್ಟು ಒಂದು ಋಷಿ ಮುನಿಗಳಿರ್ಬೋದು, ಮಾಂತ್ರಿಕರಿರ್ಬೋದು, ಎಲ್ಲರ ಅವರು ಸಂಪರ್ಕ ಮಾಡ್ತಾ ಹೋಗ್ತಾರೆ. ಆ ಒಂದು ಚಿತ್ರದಲ್ಲಿ ಪಾಪ ಕೊನೆಯದಾಗಿ ಒಬ್ರು ಸಿಗ್ತಾರೆ. ಊರಿಂದ ಊರು ತಿರುಗಿ ಕೊನೆಗೆ ಸಿಗ್ತಾರೆ. ಸಿಕ್ಕಿದಾಗ ಏನಾಗತ್ತೆ, ಆ ಕಟಕ ಪ್ರಯೋಗ ತೆಗಿಬೇಕು ಅಂತ ಹೇಳಿದ್ರೆ ನಿಮ್ಮಲ್ಲೇ ಒಬ್ರು ಬಲಿ ಆಗ್ಬೇಕು ಅಂತಾನು ಹೇಳ್ತಾರೆ. ಹಾಗೆ ಈ ಕಟಕ ಪ್ರಯೋಗ ಅನ್ನುವಂಥದ್ದು ಒಂದು ವ್ಯಕ್ತಿನ, ನಿಮ್ಮಲ್ಲೇ ಇರ್ತಕ್ಕಂಥ ಒಂದು ವ್ಯಕ್ತಿಯನ್ನ ಬಲಿ ಆದ್ರೆ ಈ ಒಂದು ಕಟಕ ಪ್ರಯೋಗಕ್ಕೆ ಈ ಮಗುನ ಸರಿ ಮಾಡ್ಬೋದು ಅನ್ನೋಂಥದ್ದು ಆ ಚಿತ್ರದಲ್ಲಿ ತೋರಿಸಿದ್ದಾರೆ. ಆದ್ರೆ ಆ ಒಂದು ವ್ಯಕ್ತಿನ ನಾವು ಇನ್ನೊಂದು ವ್ಯಕ್ತಿ ಬಲಿ ಕೊಡುವಂಥದ್ದು ಆ ಥರದ್ದೆಲ್ಲ ಏನು ಇಲ್ಲ. ಅದಕ್ಕೆ ಬೇರೆ ಬೇರೆ ರೀತಿಯಾದಂಥ ಒಂದು ಪರಿಹಾರಗಳಿದೆ. ಆ ಚಿತ್ರದಲ್ಲಿ ತೋರಿಸಿರ್ಬೋದು, ಆದರೆ ಅದಕ್ಕೆ ಬೇರೆ ಬೇರೆಯಾದಂಥ ಒಂದು ಪರಿಹಾರಗಳಿದೆ. ಯಾವುದೇ ಒಂದು ವ್ಯಕ್ತಿನ ನಾವು ಬಲಿ ಕೊಡೋದಿರ್ಬೋದು, ಒಂದು ಪ್ರಾಣಿನ ಬಲಿ ಕೊಡೋದಿರ್ಬೋದು, ಇದೆಲ್ಲ ಮಹಾಪಾಪ ಅಪರಾಧಗಳದೆಲ್ಲ. ಹಾಗಾಗಿ ಪ್ರಾಣಿ ಇರ್ಬೋದು, ಪ್ರಾಣಿ ಹಿಂಸೆ ಇರ್ಬೋದು, ಈ ಮನುಷ್ಯ ಹಿಂಸೆ ಇರ್ಬೋದು, ಮನುಷ್ಯ ಬಲಿ ಇರ್ಬೋದು, ನರಬಲಿ ಅಂತ ಕರಿತೀವಿ, ಇದೆಲ್ಲವನ್ನ ನಾವು ಮಾಡಕ್ ಹೋಗ್ಲೇಬಾರ್ದು. ಇದರಷ್ಟು ಪಾಪ ಇನ್ನೊಂದಿಲ್ಲ. ಹಾಗಾಗಿ ಈ ಕಟಕ ಪ್ರಯೋಗ ಅನ್ನುವಂಥದ್ದು ಹೆಚ್ಚಾಗಿ ಮಕ್ಕಳ ಮೇಲೆ, ಪ್ರಾಣಿಗಳ ಮೇಲೆ ಮಾಡುವಂಥದ್ದು. ಇದರಿಂದ ಆ ಮನುಷ್ಯ ನಾನಾ ರೀತಿಯಾದಂಥ ವಿಚಿತ್ರ ಒಂದು ಕಾಯಿಲೆಗೆ ಒಳಗಾಗ್ತಾನೆ. ನಾವ್ ಹೇಳ್ದಂಗೆ ಆ ಥರ ದೇಹ ಭಾಗ ಬದಲಾವಣೆ ಆಗತ್ತೆ. ದೇಹ ಬೇರೆ ತರ ಒಂದು ಕಲರ್ ತಿರುಗುತ್ತೆ, ಹಸಿರಿರ್ಬೋದು, ಕಪ್ಪಿರ್ಬೋದು, ಈ ರೀತಿ ಎಲ್ಲ ಆಗತ್ತೆ. ಆ ಒಂದು ದೇಹದಲ್ಲಿ ಪ್ರಾಣಿಯ ಒಂದು ಚಿತ್ರ ಮೂಡುತ್ತೆ. ಆ ಒಂದು ಮನುಷ್ಯನಿಗೆ ಇನ್ಯಾರಾದ್ರೂ ಮುಟ್ಟಿದ್ರೆ, ಈ ಕೊರೋನಾ ಕೋವಿಡ್ ಎಲ್ಲ ನೀವು ನೋಡಿದೀರಾ, ಯಾರಾದ್ರೂ ಮುಟ್ಟಿದ್ರೆ ಅಥವಾ ಹತ್ರ ಹೋದ್ರೆ ಆ ಕೋವಿಡ್ ಅವ್ರಿಗೂ ತಗಲತ್ತೆ ಅಂತ. ಆ ಥರ ಒಂದು ಕೆಟ್ಟ ಪ್ರಯೋಗ ಇದು ಕಟಕ ಪ್ರಯೋಗ ಅನ್ನುವಂಥದ್ದು. ಯಾರೇ ಆ ಒಂದು ವ್ಯಕ್ತಿನ ಮುಟ್ಟಿದ್ರೆ ಅವ್ರ ಜೊತೆ ಓಡಾಡಿದ್ರು ಕೂಡ ಅದು ಅವ್ರಿಗೆ ಕನೆಕ್ಟ್ ಆಗತ್ತೆ. ಆ ಕಟಕ ಪ್ರಯೋಗ ಅವ್ರಿಗೂ ತಗಲತ್ತೆ, ಅವರು ಒದ್ದಾಡ್ತಾರೆ. ಈ ತರ ಒಂದು ವಿಚಿತ್ರವಾದಂಥ ಒಂದು ಕೇಸಸ್ ನಾವು ಬಹಳಷ್ಟು ವರ್ಷಗಳಿಂದ ಅದು ಪರಿಹಾರ ಮಾಡ್ತಾ ಬರ್ತಾ ಇದ್ದೀವಿ. ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಇದು ನಮ್ಮ ಹತ್ರ ಯಾರು ಬರ್ತಾರೆ ಅವ್ರಿಗೆ ನಾವು ಕಳ್ಸೋಂಥ ಮಾತೇ ಇಲ್ಲ. ಅವ್ರನ್ನ ಸಂಪೂರ್ಣವಾಗಿ, ಯಾಕೆಂದ್ರೆ ಪಾಪ ಎಲ್ಲ ಕಡೆ ತಿರುಗಿ ಅವ್ರಿಗೂ ಸಾಕಾಗಿರುತ್ತೆ. ಎಲ್ಲೋಗೋದು, ಯಾರ ಹತ್ರ ಇದು ಮಾಡೋದು ಅಂತ. ಕೆಲವರು ಇದೇ ಒಂದು ಕಾರಣಕ್ಕೆ ಮೋಸ ಮಾಡುವಂಥದ್ದು ಇದೆ. ಈ ಕಟಕ ಪ್ರಯೋಗ ಮಾಡ್ತೀನಿ ಅಂತ ಇನ್ನೇನೋ ಒಂದು ಪ್ರಯೋಗ ಮಾಡಕ್ ಹೋಗಿ ಅದು ಹೆಚ್ಚು ಕಮ್ಮಿ ಆಗಿ ನಮ್ಮಿಂದ ಆಗಲ್ಲ ಅಂತ ಹೇಳಿ ಅವ್ರನ್ನ ಕಳಿಸ್ಬಿಡೋದು. ಮತ್ತೆ ಅವರು ಇನ್ನೊಬ್ಬರನ್ನ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಈ ತರ ಎಲ್ಲ ಆದಾಗ ಕೊನೆಯದಾಗಿ ನಮ್ಮ ಹತ್ರ ಬರ್ತಾರೆ. ನಾವು ಅದಕ್ಕೆ ಅಂತಾನೆ ಬಹಳಷ್ಟು ನೋಡ್ಕೊಂಡು ಅದು ಯಾವ ತರ ಪರಿಹಾರ ಆಗ್ಬೇಕು, ಯಾವ ತರ ಒಂದು ಇವ್ರ ಮೇಲೆ ಪ್ರಯೋಗ ಆಗಿದೆ, ಯಾರು ಮಾಡಿದ್ದಾರೆ, ಅದನ್ನೆಲ್ಲ ತಿಳ್ಕೊಂಡು ಅದಕ್ಕೆ ಸರಿಯಾದಂತ ಒಂದು ಪರಿಹಾರವನ್ನ ನಾವು ಕೊಡ್ತಾ ಬರ್ತಾ ಇದೀವಿ. ಈಗ ನಾವು ಸಾಕಷ್ಟು ಘಟನೆಗಳ ಬಗ್ಗೆ ಎಲ್ಲ ಮಾತಾಡೋದಕ್ಕೆ, ಆದ್ರೆ ಈಗ ಈ ಕಾಶ್ಮೀರ ಪ್ರಯೋಗ ನಮಗ್ ತಾಕಬಾರದು ಅಂತಂದ್ರೆ, ಈ ಕಾಶ್ಮೀರ ಪ್ರಯೋಗ ನಮ್ಮಲ್ಲಿ ಯಾರು ಏನು ನಮಗ್ ತೊಂದರೆ ಮಾಡಬಾರ್ದು ಅಂದ್ರೆ ನಾವ್ ಹೇಗೆ ಪ್ರೊಟೆಕ್ಷನ್, ಅಂದ್ರೆ ನಮ್ ತಂಟೆಗೆ ಯಾರು ಬರಬಾರ್ದು ಅಂದ್ರೆ ನಾವ್ ಏನೆಲ್ಲ ಸಿದ್ಧತೆ ನಡೆಸ್ಕೊಬೇಕು, ಒಂದು ಕವಚ ಅಂದ್ರೆ ಏನು? ವಿಶೇಷವಾಗಿ ಈ ಕಟಕ ಪ್ರಯೋಗ ಆಗೋ ಅಂತ ಒಂದು ಸೂಚನೆ ಯಾರಿಗಾದ್ರೂ ಸಿಕ್ತು ಅಂತ ಹೇಳಿದ್ರೆ, ಅಥವಾ ಇನ್ಯಾವುದೋ ಒಂದು ಪ್ರಯೋಗ ಆಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಸಾಮಾನ್ಯವಾಗಿ ಈ ಕಮೆಂಟ್ಗಳ ಮೂಲಕ ಅಥವಾ ನಿಮ್ಮಲ್ಲೇ ನೀವು ಮಾತಾಡ್ಕೊಡೋವಂಥದ್ದು ಏನು ಅಂತ ಹೇಳಿದ್ರೆ, ಗುರುಗಳೇ ನೀವು ಇಷ್ಟೆಲ್ಲ ಹೇಳ್ತಿರಲ್ಲ, ಪರಿಹಾರ ಏನು, ಅಥವಾ ಅದು ಆಗತ್ತೆ ಅಂದಾಗ ಯಾವ ತರ ಅದು ರಕ್ಷಣೆ ಯಾವ ತರ ಮಾಡ್ಕೋಬೇಕು? ಈಗ ನಿಮ್ಮ ಹತ್ರ ನಾವು ಬರೋದಿಕ್ಕಾಗೋದಿಲ್ಲ, ನಾವು ಯಾವ ತರ ರಕ್ಷಣೆ ಮಾಡ್ಕೋಬಹುದು ಅಂತ ಕೇಳಿದಾಗ, ವಿಶೇಷವಾಗಿ ಈ ಒಂದು ಕಾಶ್ಮೀರ ಪ್ರಯೋಗ, ಕಟಕ ಪ್ರಯೋಗ ಅಥವಾ ಯಾವುದೇ ಒಂದು ಕೆಟ್ಟ ಪ್ರಯೋಗ ಆಗ್ತಾ ಇದೆ
ನಮ್ಮ ಮೈ ಬದಲಾವಣೆಗಳಾಗ್ತಾ ಇದೆ, ನಮ್ಮಲ್ಲೇ ಏನೋ ಒಂದು ಚೇಂಜಸ್ಗಳಾಗ್ತಾ ಇದೆ, ಆರೋಗ್ಯ ಹಾಳಾಗ್ತಾ ಇದೆ ಅಂದಾಗ ನಿಮಗೆ ನೀವೇ ಮಹಾಕಾಳಿ ಆರಾಧನೆ ಮಾಡೋದ್ರಿಂದ, ವಿಶೇಷವಾಗಿ ಕಟಕ ಪ್ರಯೋಗ ಆದಾಗ ಈ ಕಾಳಿಯ ಒಂದು ಸಹಾಯ ನಾವು ತಗೊಳ್ತೀವಿ. ಕಾಳಿಯ ಸಹಾಯವಾಗಿ ಸ್ಮಶಾನ ಕಾಳಿ ಅಂತ ಕರಿತೀವಿ. ಸ್ಮಶಾನ ಕಾಳಿ, ಭದ್ರಕಾಳಿ, ಈ ಎಲ್ಲ ಒಂದು ಕಾಳಿ ಶಕ್ತಿಯಿಂದ ನೀವು ಆ ಒಂದು ಪ್ರಯೋಗವನ್ನ ಬದಲಾವಣೆ ಮಾಡ್ಬೋದು. ಈ ಒಂದು ಕಾಳಿಯ ಒಂದು ವಿಶೇಷವಾದಂಥ ಶಕ್ತಿ ಎಂಥದ್ದು ಅಂತ ಹೇಳಿದ್ರೆ, ಆ ಕಾಳಿಯ ನಿರಂತರವಾದಂಥ ಒಂದು ವ್ರತಕ್ಕೆ ನೀವು ಇಳಿಬೇಕು. ಒಪ್ಪತ್ತು ಉಪವಾಸ ಮಾಡುವಂಥದ್ದಿರ್ಬೋದು, ಅಥವಾ ಸಮುದ್ರ ಹತ್ರ ಇದ್ರೆ ಸಮುದ್ರ ಸ್ನಾನ ಮಾಡುವಂಥದ್ದು, ಅಥವಾ ನಿರಂತರವಾದಂಥ ಜಪಗಳಿದೆ ಇದಕ್ಕೆ ಅಂತ ಜಪಗಳನ್ನ ಮಾಡ್ಕೊಳ್ಳುವಂಥದ್ದು. ಈಗ ನೀವು ನಮ್ಮ ಹತ್ರ ಬಂದಾಗ ನಾವು ಏನು ಮಾಡ್ತೀವಿ, ನಾವು ಇಂಥದ್ದೇ ಒಂದು ಎಲ್ಲ ಮಾಡಿ ಇದಕ್ಕೆ ಆದಂಥ ಬಹಳಷ್ಟು ಶಕ್ತಿಯುತವಾದಂಥ ಬೀಜಾಕ್ಷರ ಮಂತ್ರಗಳಿದೆ. ಕಾಶ್ಮೀರ ಪ್ರಯೋಗ ಅಥವಾ ಯಾವುದೇ ಒಂದು ಕೆಟ್ಟ ಪ್ರಯೋಗ ಆದಾಗ ಅದರದೇ ಆದಂಥ ಒಂದು ಕೆಲವೊಂದು ಯಂತ್ರಗಳಿದೆ, ಶಕ್ತಿಯುತವಾದಂಥ ಯಂತ್ರಗಳು. ಆ ಯಂತ್ರ ನಾಗಯಕ್ಷಿ ಅಂತ ಕರಿತೀವಿ. ಆ ನಾಗಯಕ್ಷಿ ಕಾಳಿಯ ಇನ್ನೊಂದು ಸ್ವರೂಪ. ಆ ಒಂದು ನಾಗಯಕ್ಷಿಯಿಂದ ಈ ಒಂದು ಕೆಟ್ಟ ಪ್ರಯೋಗವನ್ನ ಬದಲಾವಣೆ ಮಾಡಬಹುದು. ಯಾಕೆ, ಹೆಂಗೆ ಅಂತ ಕೇಳಿದ್ರೆ, ನಾಗನಿಗೆ, ಸರ್ಪನಿಗೆ ಮತ್ತೆ ಮನುಷ್ಯನಿಗೆ ಸಂಬಂಧ ಇದೆ. ಮನುಷ್ಯನ ಒಂದು ನರಗಳು ಏನಿದೆ ಇದೆಲ್ಲವೂ ಸರ್ಪದ ಒಂದು ಅಂಶ ಅಂತ ಹೇಳ್ತೀವಿ. ಅದೇ ತರ ಈ ನಾಗಯಕ್ಷಿ ತಾಯಿಯ ಒಂದು ಅನುಗ್ರಹದಿಂದನೇ ನಾವೆಲ್ಲ ಇಲ್ಲಿ ಜೀವನ ಮಾಡ್ತಾ ಇರೋಂಥದ್ದು. ನಮ್ಮ ಆರೋಗ್ಯ ಸ್ಥಿತಿಯಲ್ಲಿ, ಒಳ್ಳೆ ಒಂದು ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ನಾಗಯಕ್ಷಿ ಯಂತ್ರವನ್ನ ಆರಾಧನೆ ಅನುಷ್ಠಾನ ಮಾಡೋದ್ರಿಂದ, ಸಮುದ್ರ ಸ್ನಾನ ಮಾಡೋದ್ರಿಂದ, ವಿಶೇಷವಾಗಿ ಕಾಳಿ ಜಪ, ಭದ್ರಕಾಳಿ, ಸ್ಮಶಾನ ಕಾಳಿ ಜಪದಿಂದ ಅಥವಾ ನಾಗಯಕ್ಷಿ ಜಪದಿಂದ ನಿಮ್ಮಲ್ಲಿರ್ತಕ್ಕಂಥ, ನಿಮಗಾಗಿರ್ತಕ್ಕಂಥ ಆ ಪ್ರಯೋಗ ಎಲ್ಲವೂ ಪರಿಹಾರ ಆಗತ್ತೆ. ನಮ್ಮಲ್ಲಿ ಬಂದಾಗ ನಾವು ತಿಳಿಸ್ತೀವಿ ಯಾವ ಥರ ಒಂದು ಎಷ್ಟು ಜಪಗಳನ್ನು ಮಾಡಬೇಕು, ಆ ಜಪಗಳಿಂದ ಎಷ್ಟು ಅನುಕೂಲಗಳಾಗತ್ತೆ, ಯಾವಾಗ ಇದರಿಂದ ಮುಕ್ತಿ ಅನ್ನೋದು ಸಿಗತ್ತೆ, ಆ ಒಂದು ಪ್ರಯೋಗ ಯಾವ ಥರ ಪರಿಹಾರ ಆಗತ್ತೆ, ಇದೆಲ್ಲವನ್ನ ನಾವು ತಿಳಿಸ್ಕೊಡ್ತೀವಿ. ಅದೇ ಥರ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಯಾವುದೇ ರೀತಿಯಾದಂಥ ಒಂದು ಪ್ರಯೋಗದ ಸಮಸ್ಯೆಗಳಿರೋದಿಲ್ಲ. ಎಂಥ ಒಂದು ಕೆಟ್ಟ ಮಾಟ ಮಂತ್ರಗಳಾಗಿದ್ರು ಕೂಡ ಅದನ್ನ ನಿವಾರಣೆ ಮಾಡುವಂಥ ಒಂದು ಪರಿಹಾರ ಖಂಡಿತವಾಗ್ಲೂ 100% ಆ ಒಂದು ಸಮಸ್ಯೆ ಪರಿಹಾರ ಮಾಡುವಂಥ ಒಂದು ಪರಿಹಾರಗಳು ಇದೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀವಿ.